ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದ್ರ ಜೊತೆಗೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಪ್ಸರ ಹಿಂದೂಸ್ತಾನಿ ಸರ್ಗೆ ಈ ಒಂದು ಜೂಮ್ ಸೆಕ್ಷನ್ ಮೂಲಕ ಅಭಿನಂದನೆ ಸಲ್ಲಿಸೋಣ. ಅದೇ ರೀತಿ ನೆಕ್ಸ್ಟ್ ಬಂದ್ರೆ ನಮ್ಮ RK ಟೀಮಿನ ಫೌಂಡರ್, ಸಂಸ್ಥೆಯ ಅಪ್ಕಮಿಂಗ್ ರೂಬಿ ಡೈಮಂಡ್, ನಮ್ಮೆಲ್ಲರ ಪ್ರೀತಿಯ ಗುರುಗಳು ನಮ್ಮ ಸಂತೋಷ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ಓಕೆ, ಸೊ ಈಗ ಇದೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಪ್ರತಿದಿನ ಜೂಮ್ ಮೀಟಿಂಗ್ ಅಲ್ಲಿ ಕೇಳಿರ್ತೀರಾ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಅಂತ. ಬಟ್ ಇವಾಗ ಸ್ವಿಚ್ ಆಫ್ ಮಾಡೋದ್ ಬೇಡ. ನಾವು ಯಾವಾಗ್ಲೂ ಒನ್ ಡೇ ಟ್ರೈನಿಂಗ್ ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ ಗಳಲ್ಲಿ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಕೊಂಡು ಕೇಳಿಸ್ಕೋಬೇಕು. ಸೊ ಅದ್ರ ಜೊತೆಗೆ ಮಸ್ಟ್ ಅಂಡ್ ಶುಡ್ ದಯವಿಟ್ಟು ಪ್ರತಿಯೊಬ್ರು ಕೂಡ ಡೈರಿನ ಇಟ್ಕೊಂಡು ಆದಷ್ಟು ನೋಟ್ ಮಾಡ್ಕೊಳ್ಳಿ. ಏನಾದ್ರೂ ಅಕಸ್ಮಾತ್ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ಲಾಸ್ಟ್ ಕೊನೆಯದಾಗಿ ನೀವು ಕೇಳ್ಬೋದು. ಓಕೆ, ನೆಕ್ಸ್ಟ್ ಮಾಡೋಣ. ಈ ಒಂದು ಟ್ರೈನಿಂಗ್ ಸೆಕ್ಷನ್ ಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಕೆ, ಈಗ ನಾವು ತುಂಬಾ ಜನ ಅನ್ಕೋತೀವಿ ಏನಂತಂದ್ರೆ, ನಾವು ಎಷ್ಟೇ ಚೆನ್ನಾಗಿ ಪ್ಲಾನ್ ಹೇಳಿದ್ರು ಕೂಡ ಆದ್ರೆ ಜಾಯ್ನಿಂಗ್ ರೇಷಿಯೋ ಕಮ್ಮಿ ಇದೆ, ಯಾಕೆ ID ಬರ್ತಾ ಇಲ್ಲ, ಸೇಲ್ಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ನಾನು ಕ್ಯಾಟ್ಲಾಕ್ ಅಲ್ಲಿ ಏನಿದೆ ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ತುಂಬಾ ಚೆನ್ನಾಗಿ ಹೇಳ್ತೀನಿ ಸರ್. ನನ್ಗೆ ಏನ್ ನಮ್ ಸೀನಿಯರ್ ಹೇಳ್ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ಮಾತಾಡ್ತೀನಿ, ಬಟ್ ನಮಗೆ ಅಲ್ಲಿ ಕ್ಲೋಸಿಂಗ್ ಬರ್ತಾ ಇಲ್ಲ, ಯಾಕೆ ಅಂತೇಳಿ. ಸೊ ಇವತ್ತು ನಿಮಗೆ ಕ್ಲೋಸಿಂಗ್ ಟಿಪ್ಸ್ ಗಳನ್ನ ನಾನು ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದೀನಿ. ನೆಕ್ಸ್ಟ್ ಬನ್ನಿ ಮೇಡಮ್. ಓಕೆ, ಸೊ ಈಗ ಇಲ್ಲಿ 3 ಕ್ಲೋಸ್ ಕ್ವಶನಿಂಗ್ ಅಂತ ಇದೆ. ಈ 3 ಕ್ವಶನ್ ನ ದಯವಿಟ್ಟು ಪ್ರತಿಯೊಬ್ರು ಕೂಡ ನೋಟ್ ಮಾಡ್ಕೊಳ್ಳಿ. ನೀವು 1 to 1 ಹೋದಾಗ್ಲಿರ್ಬೋದು ಅಥವಾ ನೀವು BOP ಕಾರ್ಯಕ್ರಮದಲ್ಲಿ ಆಗಿರ್ಬೋದು. ಸೊ 1 to 1 ಹೋದಾಗ ನೀವು ಫೇಸ್ ಟು ಫೇಸ್ ಅಲ್ಲೇ ಮಾತಾಡ್ತೀರಾ. BOP ಕಾರ್ಯಕ್ರಮದಲ್ಲೂ ಕೂಡ ಕಾರ್ಯಕ್ರಮ ಮುಗಿದ ಮೇಲೆ ಏನು ರೌಂಡ್ ಟೇಬಲ್ ಹಾಕೊಂಡು ಕೂರ್ಕೊತೀರಾ, ಸೊ ಅಲ್ಲಿ ನೀವು ಈ 3 ಕ್ವಶನ್ ಗಳನ್ನ ಕೇಳ್ಬೇಕಾಗತ್ತೆ ಕಸ್ಟಮರ್ ಹತ್ರ. ನೀವು ಪ್ರಾಸ್ಪೆಕ್ಟ್ ಹತ್ರ 3 ಕ್ವಶನ್ ಗಳು ಕೇಳ್ಬೇಕು. ಏನು ಅಂತ ಅಂದ್ರೆ, ಸರ್ ಐ ಹೋಪ್ ಯು ಲೈಕ್ ಯುವರ್ ಪ್ಲಾನ್. ಸರ್ ನಮ್ಮ ಪ್ಲಾನು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಅನ್ಬೇಕು ನೀವು. ಏನ್ ಹೇಳಿ? ನಮ್ಮ ಪ್ಲಾನು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೆ ಸರ್ ನಮ್ ಪ್ಲಾನ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳಬಾರದು. ಅಲ್ಲಿ ನಿಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ, ಅವರು ಕನ್ಫ್ಯೂಸ್ ಮಾಡಿ ನಿಮ್ಗೂ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಹಾಗಾಗಿ ಸರ್ ನಮ್ಮ ಪ್ಲಾನ್, ಮೇಡಮ್ ನಮ್ ಪ್ಲಾನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅಂತ ಕೇಳ್ಬೇಕು ನೀವು. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ ಡು ಯು ಲೈಕ್ ಅಬೌಟ್ ದಿಸ್ ಪ್ಲಾನ್? ಸರ್ ನಮ್ಮ ಪ್ಲಾನ್ ನಲ್ಲಿ ಏನ್ ಇಷ್ಟ ಆಯ್ತು ನಿಮಗೆ? ಸರ್ ಪ್ರಾಡಕ್ಟ್ ಇಷ್ಟ ಆಯ್ತಾ, ಪ್ಲಾನ್ ಇಷ್ಟ ಆಯ್ತಾ? 2 ಆಪ್ಷನ್ಸ್, ಬೇರೆ ಏನು ಕೇಳಕ್ ಹೋಗ್ಬಾರ್ದು. ಸರ್ ನಮ್ಮ ಪ್ಲಾನ್ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ, ಏನು ಅದೇನು ಕೇಳಕ್ ಹೋಗ್ಬಾರ್ದು. ಸರ್ ನಮ್ಮ ಪ್ಲಾನ್ ಅಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು, ಪ್ರಾಡಕ್ಟ್ ಸರ್ ಬಿಸ್ನೆಸ್? ಅವ್ರು 2ರಲ್ಲಿ ಒಂದು ಆಪ್ಷನ್ಸ್ ನಿಮ್ಗೆ ಹೇಳ್ತಾರೆ, ಸೊ ನಿಮಗೆ ಬಿಸ್ನೆಸ್ ಬಂತು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬಂದು, ಹೌ ವುಡ್ ಯು ಲೈಕ್ ಟು ಡೂ ದಿಸ್ ಬಿಸ್ನೆಸ್? ಸರ್ ನಮ್ಮ ಬಿಸ್ನೆಸ್ ಅನ್ನ ನೀವು ಪಾರ್ಟ್ ಟೈಮ್ ಆಗಿ ತಗೋತೀರಾ, ಫುಲ್ ಟೈಮ್ ಆಗಿ ತಗೋತೀರಾ? ಈ 3 ಕ್ವಶನ್ ನ ನೀವು ಕಂಪಲ್ಸರಿ ಪ್ರತಿಯೊಬ್ಬರ ಹತ್ರನು ನೀವು ಕೇಳ್ಬೇಕಾದಂತ ಕ್ವಶನ್ ಇಷ್ಟೇನೆ, 3 ಕ್ವಶನ್. ಸರ್ ನಮ್ಮ ಬಿಸ್ನೆಸ್ ಅನ್ನ, ಈಗ ಅವ್ರ ಬಿಸ್ನೆಸ್ ಗೆ ಬಂದ್ಮೇಲೆ ಅವ್ರ ಹತ್ರ ಕೇಳ್ಬೇಕಾಗಿರೋದು, ಸರ್ ನಮ್ ಬಿಸ್ನೆಸ್ ನ ನೀವು ಫುಲ್ ಟೈಮ್ ಆಗಿ ತಗೋತೀರಾ, ಪಾರ್ಟ್ ಟೈಮ್ ಆಗಿ ತಗೋತೀರಾ ಅಂತ ಹೇಳಿ. ಸೊ ಈ 3 ಕ್ವಶನ್ ಗಳನ್ನ ನೀವು ಕೇಳಿದ್ರೆ 100% ನಿಮಗೆ ಆ ವ್ಯಕ್ತಿ ನಿಮ್ಮ ಒಟ್ಟಿಗೆ ನಿಲ್ತಾನೆ. ನೆಕ್ಸ್ಟ್ ಮೇಡಮ್. ಹಾಗೇನೆ ನೆಕ್ಸ್ಟ್ ಬಂದ್ರೆ, ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟಾರ್ಟ್ಸ್? ಅಂದ್ರೆ ಸ್ಟಾರ್ಟ್, ಈಗ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವೆ, ಸ್ಟಾರ್ಟ್ ಅಂದ್ರೆ ಅದ್ರ ಮೀನಿಂಗ್ ಏನು ಅಂತ ಹೇಳಿ. ಸೊ ನಮ್ಮ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಮಗೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, S ಅಂದ್ರೆ ಸೀನಿಯರಿಟಿ ಬೆನಿಫಿಟ್ಸ್, T ಅಂದ್ರೆ ಟೂಲ್ಸ್ ಯೂಸ್, Y ಟು ಹೌ, A ಅಂದ್ರೆ ಆನ್ಸರಿಂಗ್ ಕ್ವಶನ್ಸ್, ಅದಾದ್ಮೇಲೆ R ಅಂತ ಅಂದ್ರೆ ರಿಪೀಟ್ ಸ್ಟೋರಿ ಅಂತ ಹೇಳಿ, T ಅಂದ್ರೆ ಟೆಸ್ಟಿಮೋನಿಯಲ್ಸ್, S ಅಂದ್ರೆ ಸ್ಟೋರಿ ಟೆಲ್ಲಿಂಗ್. ಓಕೆ, ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಮೇಡಮ್, ಸೀನಿಯರಿಟಿ ಬೆನಿಫಿಟ್ಸ್. ನೆಕ್ಸ್ಟ್ ಗೆ ನಮಗೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸೀನಿಯರಿಟಿ ಬೆನಿಫಿಟ್ಸ್. ನೆಕ್ಸ್ಟ್ ಬನ್ನಿ ಮೇಡಮ್, ಸೀನಿಯರಿಟಿ ಬೆನಿಫಿಟ್ಸ್. ಸೊ ಈಗ ಸೀನಿಯರಿಟಿ ಬೆನಿಫಿಟ್ಸ್ ಅಂದ್ರೆ ಏನು? ನಾವು ಒಬ್ಬ ಕಸ್ಟಮರ್ ಮುಂದೆ ನಾವು ಕೂತಿದೀವಿ ಅಂದ್ರೆ, ನ್ಯೂ ಪ್ರಾಸ್ಪೆಕ್ಟ್ ಮುಂದೆ ಕೂತಿದೀವಿ ಅಂದ್ರೆ, ಸೊ ನಾವು ಅವ್ರನ್ನ ಕ್ಲೋಸಿಂಗ್ ಮಾಡ್ಕೋಬೇಕು. ಸ್ಪಾಟ್ ಅಲ್ಲೇ ಕ್ಲೋಸಿಂಗ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಅರ್ಜೆನ್ಸಿ ಕ್ರಿಯೇಟ್ ಮಾಡ್ಬೇಕು ನಾವು.
ಅರ್ಜೆನ್ಸಿ ಕ್ರಿಯೇಟ್ ಮಾಡೋದ್ ಹೆಂಗೆ? ಸರ್ ಪ್ಲೀಸ್ ಸರ್, ಮೇಡಮ್ ಪ್ಲೀಸ್ ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್, ಜಾಯಿನ್ ಆಗಿ ಮೇಡಮ್ ಅಂತೇಳಿ ನಾವು ಕೇಳಬಾರ್ದು. ಅದು ಅರ್ಜೆನ್ಸಿ ಕ್ರಿಯೇಟ್ ಅಲ್ಲ. ಸೊ ನಾವಲ್ಲಿ ಬೆಗ್ಗರ್ ಆಗ್ಬಿಡ್ತೀವಿ ಅವ್ರ ಮುಂದೆ, ಇವ್ರು ಏನಪ್ಪ ಈ ತರ ಕಾಡ್ತಾ ಇದಾರೆ ನಮ್ಮನ್ನ ಅಂತ. ಸೊ ಆತರ ನಾವು ಯಾವ್ದೇ ಕಾರಣಕ್ಕೂ ನಾವು ಹೇಳ್ಬಾರ್ದು. ಅರ್ಜೆನ್ಸಿ ಕ್ರಿಯೇಟ್ ಮಾಡೋದ್ ಹೆಂಗೆ? ಸೊ ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು ಯಾವ ತರ ಅಂತ ಅಂದ್ರೆ, ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ, ಪ್ರತಿಯೊಬ್ರು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಒಂದು ಡೈರಿ ಇರ್ಬೇಕು, ನಿಮ್ಮ ಹತ್ರ ಒಂದು ಡೈರಿ ಇರ್ಬೇಕು. ಆ ಡೈರಿಲಿ ಈಗ ನೀವು ಬಿಸ್ನೆಸ್ ಬಂದು 3 ತಿಂಗಳಾಗಿದ್ಯೋ 6 ತಿಂಗಳಾಗಿದ್ಯೋ 1 ವರ್ಷ ಆಗಿದ್ಯೋ, ಸೊ ಅದು ಸೆಕೆಂಡ್ರಿ. ಎಷ್ಟೋ ಜನ ಹೇಳ್ತಾರೆ, ಸರ್ ನನ್ನ ಹತ್ರ ಕಾಂಟ್ಯಾಕ್ಟ್ ಲಿಸ್ಟ್ ಇಲ್ಲ ಸರ್, ನನಗೆ ಜನಗಳೇ ಪರಿಚಯ ಇಲ್ಲ ಅಂತ. ಜನ ಪರಿಚಯ ಇದಾರೋ ಇಲ್ವೋ, ನಿಮ್ಮ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳು ಇದಾವಲ್ವಾ? ಆ ಕಾಂಟ್ಯಾಕ್ಟ್ ನಂಬರ್ನ, ಪ್ರತಿಯೊಂದು ಕಾಂಟ್ಯಾಕ್ಟ್ ನಂಬರ್ನು ನಿಮ್ಮ ಡೈರಿಗೆ ಬರೀರಿ. ಆ ನಿಮ್ಮ ಡೈರಿಗೆ ಬರೀರಿ, ಲೆಸನ್ ನಂಬರ್ 1 ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ, ಹೆಸರು ಫೋನ್ ನಂಬರು ಲಿಸ್ಟ್ ಬರೀರಿ. ಫಸ್ಟ್ ನೀವು ಲಿಸ್ಟ್ ಬರೀರಿ. ಆ ಬರಿಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದೀನಿ, ಪೆನ್ಸಿಲ್ ಅಲ್ಲಿ ಬರೀರಿ. ಲೆಸನ್ ನಂಬರ್ 1 ಅದೊಂದು ಜಾಗನ ಮೇಲ್ಗಡೆ ಒಂದು ಲೈನ್ ನ ಖಾಲಿ ಬಿಟ್ಬಿಟ್ಟು, ಸೆಕೆಂಡ್ ಲೈನ್ ಇಂದ ಸೆಕೆಂಡ್ ಲೆಸನ್ ನಂಬರ್ 2 ಅಂತ ಹಾಕ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೆಸರುಗಳನ್ನ ಬರೀರಿ. ಬರದಾದ್ಮೇಲೆ ನೀವು ಯಾವ ವ್ಯಕ್ತಿ ಮನೆಗೆ ಹೋಗ್ತಾ ಇದೀರೋ, ಸೊ ಆ ವ್ಯಕ್ತಿ ಹೆಸರನ್ನ ಫಸ್ಟ್ ಗೆ ನೀವು ಅಲ್ಲಿ ನೋಟ್ ಮಾಡಿ. ರಾಮಣ್ಣ ಇರ್ಬೋದು, ಸಿದ್ದಕ್ಕ ಇರ್ಬೋದು, ಮಲ್ಲಕ್ಕ ಇರ್ಬೋದು, ಯಾರು ಸರಿ, ಓಕೆ, ಅವ್ರ ಹೆಸರುಗಳನ್ನ ನೀವು ಅಲ್ಲಿ ಫಸ್ಟ್ ಗೆ ಮೆನ್ಷನ್ ಮಾಡಿ. ಸೊ ಈಗ ನೀವು ಪ್ಲಾನ್ ಕೊಟ್ಟಾದ್ಮೇಲೆ ಆ ವ್ಯಕ್ತಿಗೆ ಲಾಸ್ಟ್ ಗೆ ನಿಮ್ಮ ಒಂದು ಭರವಸೆ ಮಾತು ಏನಪ್ಪಾ ಅಂತ ಅಂದ್ರೆ, ಸರ್ ಅಥವಾ ಮೇಡಮ್, ನಾನು ಇವತ್ತು ಈ ಒಂದು ಬಿಸ್ನೆಸ್ ಅನ್ನ ಆಲ್ರೆಡಿ ನೋಡಿ, ಬಿಸ್ನೆಸ್ ಗೆ ಬೇಕಾದಂತ ವ್ಯಕ್ತಿಗಳನ್ನ ನಾನು ಆಲ್ರೆಡಿ ಲೀಸ್ಟ್ ಅನ್ನ ರೆಡಿ ಮಾಡಿದ್ದೀನಿ. ಆ ಲೀಸ್ಟ್ ಅಲ್ಲಿ ಸರ್, ಇವತ್ತು ನನ್ನ ಲೀಸ್ಟ್ ಅಲ್ಲಿ 100 ಜನ ಇದ್ದಾರೆ, ಅಥವಾ 200 ಜನ ಇದ್ದಾರೆ, 105 ಜನ ಇದ್ದಾರೆ, 200 ಜನ ಇದ್ದಾರೆ. ಅದ್ರಲ್ಲಿ ಸೊ ಇವತ್ತು ನೀವೇನಾದ್ರೂ ಇವತ್ತೇ ಜಾಯಿನ್ ಆದ್ರೆ, ಸರ್ ನೆಕ್ಸ್ಟ್ ನಾನು ಇಷ್ಟು ಜನಕ್ಕೂ ಪ್ಲಾನ್ ಕೊಡಿಸ್ತೀನಿ, ಇಷ್ಟು ಜನನು ಕೂಡ ನಿಮ್ಮ ಡೌನ್ ಲೈನ್ ಅಲ್ಲಿ ಅವರು ಬರ್ತಾರೆ ಸರ್. ಸರ್ ಇದು ನೀವು ಒಬ್ಬರೇ ಮಾಡೋಂಥದ್ದಲ್ಲ, ಟೀಮ್ ವರ್ಕ್. ಹಾಗಾಗಿ ನನ್ನ ಕಾಂಟ್ಯಾಕ್ಟ್ ಅನ್ನ ನಿಮ್ಮ ಡೌನ್ ಲೈನ್ ಹಾಕಿ, ಸೊ ನಾನ್ ನಿಮಗೆ ಬೆಳೆಸ್ಕೊಡ್ತೀನಿ ಸರ್, ನಾನ್ ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತೇಳಿ. ಸೊ ನೀವು ಅವರಿಗೆ ಒಂದು ಭರವಸೆ ಮಾತು ಹೇಳ್ಬೇಕು. ಅದು ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು. ಯಾವ್ದೇ ಕಾರಣಕ್ಕೂ ನಾವು ಸರ್ ಮೇಡಮ್ ಪ್ಲೀಸ್ ಮೇಡಮ್ ನಮ್ ಪ್ರಾಡಕ್ಟ್ ತಗೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿದೆ, ಜಾಯಿನ್ ಆಗಿ ಮೇಡಮ್, ನೀವು ಬಿಸ್ನೆಸ್ ಮಾಡಿ, ತುಂಬಾ ಇನ್ಕಮ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಅಂತೇಳಿ ನಾವು ಈ ತರ ಎಲ್ಲ ಚೀಪ್ ಆಗಿ ಮಾತಾಡಬಾರ್ದು. ಸೊ ನಾವು ಇಲ್ಲಿ 72 ಕೋಟಿ ಆನ್ ರೌಂಡ್ 100 ಕೋಟಿ ಪ್ಲಾನ್ ಕೊಡಕ್ ಹೋಗ್ತಾ ಇದೀವಿ ಅಂದ್ರೆ, ಸೊ ನಮ್ಮ ಮಾತು ಹೆಂಗಿರ್ಬೇಕು ಅಂದ್ರೆ ಅಷ್ಟು ಗಟ್ಸ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಇದು ನಾವೆಲ್ಲರೂ ನೋಟ್ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಬಂದ್ರೆ ಮೇಡಮ್, ನೆಕ್ಸ್ಟ್ ಶಿವಮ್ಮ ಮೇಡಮ್, ನೀವು ಮೊಬೈಲ್ ನ ನೀವು ನೋಡ್ತಾ ಇರ್ಬೇಕು, ಯಾವಾಗ ನಾನ್ ನೆಕ್ಸ್ಟ್ ಅಂತೀನಿ ಅಂತ ಪಟ್ ಅಂತೇಳಿ ಚೇಂಜ್ ಮಾಡ್ಬಿಡ್ಬೇಕು. ಓಕೆ ಓಕೆ, ಅದಾದ್ಮೇಲೆ ಎಷ್ಟೋ ಜನ ಕಾರಣ ಹೇಳ್ತಾರೆ, ನೋಡೋಣ ಸರ್ ನಂಗೆ ಟೈಮ್ ಬೇಕು, ಮತ್ತೊಂದು ಏನೋ ಒಂದು ರೀಸನ್ ಹೇಳ್ತಾರೆ. ಆ ರೀಸನ್ ಹೇಳ್ತಾರೆ, ಹಿಂದೆ ಬನ್ನಿ. ಓಕೆ, ಅವಾಗ ಅವ್ರಿಗೆ ಕಾರಣ ಕೇಳೋರ್ಗೆ, ಸರ್ ನೀವು ಮೇಡಮ್ ನೀವು ಕೇಳ್ಬೇಕು ಏನಂತ ಅಂದ್ರೆ, ಇಫ್ ನಾಟ್ ವಿಸಿಟ್ ಅವರ್ ಪ್ಲೇಸ್ ದೆನ್ ವಾಟ್ ನೆಕ್ಸ್ಟ್? ಸರ್ ಇವತ್ತು ವಿಸಿಟರ್ ಈಗ ಬೇಡ ಸರ್, ವಿಸಿಟರ್ ಬೇಡ, ವಿಸಿಟರ್ ಬಿಟ್ರೆ ನೀವು ಬೇರೆ ಏನ್ ಸರ್ ನಿಮ್ ಪ್ಲಾನ್ ಇದೆ, ನಿಮ್ ಪ್ಲಾನ್ ಬೇರೆ ಏನಿದೆ ಅಂತೇಳಿ ಕೇಳ್ಬೇಕು. ಅವ್ರು ಹೇಳ್ತಾರೆ, ಸೊ ನಂದೇ ಆದಂತ ಜಾಬ್ ಇದೆ, ಅಥವಾ ನಾನು ಏನೋ ಒಂದು ವರ್ಕ್ ಮಾಡ್ತಾ ಇದೀನಿ ಏನೋ ಅಂತ ಹೇಳಿ. ಅವಾಗ ಅವ್ರಿಗೆ ಬಿಡಿಸಿ ಹೇಳ್ಬೇಕು, ಸರ್ ಇವತ್ತು ನಾವು ದುಡಿಮೆ ಮಾಡ್ತಿರೋದ್ರಲ್ಲಿ, ನಾವು ಮಾಡ್ತಿರೋಂತ ದುಡಿಮೆಯಲ್ಲಿ ಜೀವನ ಮಾಡ್ಬೋದು ಸರ್, ಜೀವನ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಇವತ್ತು ಜೀವನ ನಡೆಸ್ಕೊಂತ ಬರ್ತಾ ಇದೀವಿ. ಆದ್ರೆ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದು ಯಾವಾಗ ಸರ್? ಜೀವನ ಶೈಲಿ ಬದಲಾಯಿಸ್ಕೊಂಡು ಸೊ ನಾವು ಕೂಡ ಆರ್ಥಿಕವಾಗಿ ನಾವು ಚೆನ್ನಾಗಿರೋದು ಯಾವಾಗ ಅಂತೇಳಿ ಒಂದು ಕ್ವಶನ್ ನ ಅವ್ರಿಗೆ ರೈಸ್ ಮಾಡಿ. ಅವಾಗ ಎಲ್ಲೋ ಒಂದ್ ಕಡೆ ಹೌದಲ್ವಾ, ಇಷ್ಟು ವರ್ಷ ನಾನ್ ಕೆಲಸ ಮಾಡ್ತಾ ಇದೀನಿ, ನನ್ ಕೈಲಿ ನನ್ ಕನ್ಸುಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋದು ಒಂದ್ ಫೀಲ್ ಬಂದೇ ಬರುತ್ತೆ, ಎಂತವ್ರಿಗೂ ಕೂಡ ಫೀಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್. ಓಕೆ, ಸೊ ಅವಾಗ ಕೇಳಿ ಅವ್ರನ್ನ, ಸರ್ ಇವತ್ತು ಅಂತ ಯಾವ್ದು ಬಿಸ್ನೆಸ್ ಇದೆ ಸರ್, ಅಂತ ಬಿಸ್ನೆಸ್ ಯಾವ್ದಿದೆ, ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಯಾವ ಒಂದು ಬಿಸ್ನೆಸ್ ಇದೆ, ಅಥವಾ ಬಡವ ಶ್ರೀಮಂತ ಆಗ್ಲಿಕ್ಕೆ ನಿಮ್ಮಲ್ಲಿ ಏನಾದ್ರೂ ಒಂದು ಪ್ಲಾನ್ ಇದೆಯಾ ಅಂತೇಳಿ ನಾವು ಕೇಳ್ಬೋದು. ಓಕೆ, ಈಗ ಇದ್ರಲ್ಲಿ
ಹಲವಾರು ಇದಾವೆ. ಅದನ್ನ ನಾವ್ ಯಾವ್ದಾದ್ರು ನಾವು ಕೇಳ್ಬೋದು. ಏನಂತ ಅಂದ್ರೆ ಸರ್ ಇವತ್ತು ಆ ಒಬ್ಬ ತಿಳಿದಂತ ವ್ಯಕ್ತಿ ಹೇಳ್ತಾರೆ, ನಾನು ಕೆಲ್ಸ ಮಾಡ್ಲಿ ಬಿಡ್ಲಿ ನಾನ್ ಮನೇಲಿ ಕೂತಿದ್ರು ಕೂಡ ನನ್ನ ಅಕೌಂಟ್ಗೆ ಇನ್ಕಮ್ ಬರಂಗ್ ನಾನ್ ಮಾಡ್ಕೋಬೇಕು ಅಂತ ಹೇಳಿ. ಸರ್ ಆತರ ನಾವೇನಾದ್ರೂ ಇನ್ಕಮ್ ಸ್ಕೋರ್ಸ್ ಮಾಡಿದೀವಾ ಸರ್? ಇವತ್ತು ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಇನ್ಕಮ್, ಕೆಲಸ ಮಾಡಿಲ್ಲ ಅಂದ್ರೆ ನಮ್ಗೆ ಇನ್ಕಮ್ ಇಲ್ಲ. ಅಂತದ್ರಲ್ಲಿ ಅಂತ ಇನ್ಕಮ್ ಸೋರ್ಸ್ ನಾವ್ ಏನಾದ್ರು ಮಾಡಿಟ್ಟಿದೀವಾ? ಅಥವಾ ನಮ್ ಫ್ಯಾಮಿಲಿ ಒಟ್ಟಿಗೆ ನಾವೇನಾದ್ರೂ ಹೊರಗಡೆ ಹೋಗಿ ನಾವು ಟ್ರಿಪ್ ಗಳನ್ನ ಎಂಜಾಯ್ ಮಾಡ್ತಾ ಇದೀವಾ? ಅಥವಾ ನಮ್ಮ ಕನಸಿಗೆ ತಕ್ಕನಾಗಿ ನಾವೇನಾದ್ರೂ ಒಂದ್ ಮನೆ ಕಟ್ಕೊಂಡಿದೀವ? ಅಥವಾ ಏನಾದ್ರು ನಮ್ ಕನಸಿಗೆ ತಕ್ಕನಾಗಿ ನಾವೇನಾದ್ರೂ ಕಾರ್ ತಗೊಂಡಿದೀವ? ಕಾರ್ ತಗೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಅಥವಾ ನಾವು ವರ್ಲ್ಡ್ ಟೂರ್ ಗಳನ್ನ ನಾವು ನೋಡೋದಿರ್ಬೋದು. ಸರ್ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ ಯಾವ ಒಂದು ಪ್ಲಾಟ್ಫಾರ್ಮ್ ಇದೆ, ಯಾವ ಒಂದು ಬಿಸ್ನೆಸ್ ಇದೆ ಸರ್ ಅಂತೇಳಿ ನೀವು ಅವ್ರ ಹತ್ರ ಕೇಳ್ಬೋದು. ಓಕೆ, ನೆಕ್ಸ್ಟ್ ಮೇಡಮ್. ಸರ್ ಅಥವಾ ಮೇಡಮ್, ಇಫ್ ನಾಟ್ ನೌ ದೆನ್ ವೆನ್? ಈಗ ಅಲ್ದಿದ್ರೆ ಮತ್ತೆ ಯಾವಾಗ? ಸರ್ ಒಂದು ಟೈಮ್ ಇತ್ತು ಸರ್ ಮೇಡಮ್, ಒಂದು ಟೈಮ್ ಇತ್ತು. ಏನಂತಂದ್ರೆ ಸೊ ಕೆಲವೊಂದು ಬಿಸ್ನೆಸ್ ಗಳು ಬಂದು ತುಂಬಾ ಬೂಮಿಂಗ್ ಆಗಿತ್ತು. ಯಾವ್ದು ಅಂತಂದ್ರೆ ಸೊ ಇವತ್ತು STD ಬೂತ್ ಇರ್ಬೋದು, ಅಥವಾ ಪ್ಲಾಸ್ಟಿಕ್ ಇರ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ಮಾರ್ಕೆಟಿಂಗ್ ಬಂದಾಗ ಸೊ ಅದೆಲ್ಲ ತುಂಬಾ ಬೂಮಿಂಗ್ ಆಗಿತ್ತು. ಯಾರು ಮಾಡಿದ್ರು ಅವ್ರು ಇಂಪ್ರೂವ್ ಆದ್ರು. ಸರ್ ಇವತ್ತು ಅದೇ ಬಿಸ್ನೆಸ್ ಇದೆಯಾ? ಅದೇ ಬಿಸ್ನೆಸ್ ಇದೆಯಾ? ಆ ತರದ ಯಾವ್ದು ಬಿಸ್ನೆಸ್ ಇಲ್ಲ ಸರ್. ಸೊ ಇವತ್ತು BSNL ಸಿಮ್ ಒಳ್ಳೆ ನೆಟ್ವರ್ಕ್ ಅಂತೇಳಿ ಅದು ಅಪ್ಗ್ರೇಡ್ ಆಗ್ಲೇ ಇಲ್ಲ ಸರ್. ಇವತ್ತು ಮೂಲೆ ಗುಂಪಾಗ್ಲಿಲ್ವಾ? 2G ಇಂದ 3G 4G 5G ಬರ್ಲೇ ಇಲ್ಲ ಸರ್. ಮೂಲೆ ಗುಂಪಾಗ್ಲಿಲ್ವಾ ಸರ್? ಅಂಬಾಸೆಡರ್ ಕಾರು ತುಂಬಾ ಗಟ್ಟಿ ಕಾರು, ಆಕ್ಸಿಡೆಂಟ್ ಆಗಲ್ಲ ಅಂತೇಳಿ ತುಂಬಾ ಹೋಪ್ ಇಟ್ಕೊಂಡಿದ್ರು ಸರ್. ಇವತ್ತು ಮೂಲೆಗೆ ಹೋಗ್ಲಿಲ್ವಾ ಸರ್? ಅಪ್ಗ್ರೇಡೇಷನ್ ಆಗ್ಬೇಕು ಸರ್. ಅಪ್ಗ್ರೇಡ್ ಆಗ್ಲಿಲ್ಲ ಅಂತ ಅಂದ್ರೆ ಸರ್, ನಾವ್ ಇವತ್ತು ಅಪ್ಗ್ರೇಡ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಇನ್ಯಾವಾಗ ಅಂತೇಳಿ ಸೊ ನಾವು ಧೈರ್ಯವಾಗಿ ಕೇಳ್ಬಹುದು. ಓಕೆ, ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಮೇಡಮ್. ಓಕೆ ಸರ್, ಇವತ್ತು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿರತಕ್ಕಂತ ವಿಚಾರ ಸರ್, ಇದು ನಮ್ಮೊಬ್ಬರಿಂದ ಸಾಧ್ಯ ಇಲ್ಲ ಸರ್. ಸರ್ ನಾವು ನೀವೆಲ್ಲ ಸೇರ್ಕೊಂಡು ಇವತ್ತು ಸಮಾಜಕ್ಕೆ ನಾವು ಒಂದು ಮೆಸೇಜ್ ನ ಕೊಡ್ಬೇಕಾಗಿದೆ. ನಮ್ಮ ಸ್ನೇಹಿತರಿರ್ಬೋದು, ರಿಲೇಷನ್ ಇರ್ಬೋದು, ನಾವು ತಿಳಿಸಿ ಹೇಳ್ಬೇಕಾಗಿದೆ ಸರ್. ಅಂತ ಫ್ಯೂಚರ್ ವೆಲ್ನೆಸ್ ಇಂಡಸ್ಟ್ರಿಗೆ ನಾನು ಇವತ್ತು ನಿಮ್ಮನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಸರ್. ಸರ್ ಇದು ಮುಂದಿನ ಫ್ಯೂಚರ್ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಸರ್, ಇವತ್ತು ಆರೋಗ್ಯ ಸಮಸ್ಯೆ ಯಾರಿಗಿಲ್ಲ ಸರ್? ಬಹಳಷ್ಟು ಜನಕ್ಕಿದೆ. ಅದರಲ್ಲಿ ಅಡ್ವಾನ್ಸ್ ಪ್ರಿಕಾಕ್ಷನ್ ಎಲ್ಲಿದೆ ಸರ್? ಅಂತ ಫ್ಯೂಚರ್ ಇರ್ತಕ್ಕಂತ ವೆಲ್ನೆಸ್ ಇಂಡಸ್ಟ್ರಿಗೆ ನಾನು ಇವತ್ತು ನಿಮ್ಮನ್ನ ಪರಿಚಯ ಮಾಡ್ತಾ ಇದ್ದೀನಿ. ಹಾಗಾಗಿ ಸರ್ ಇವತ್ತು ನನ್ನ ಜೊತೆ ಕೈ ಜೋಡಿಸಿ ಸರ್. ಸೊ ನಮ್ಮ ಲೈಫ್ ನ ನಾವು ಲೈಫ್ ಸ್ಟೈಲ್ ಆಗಿ ಬದಲಾವಣೆ ಮಾಡ್ಕೋಬಹುದು. ಅದು ಯಾವ ತರ ಅಂತ ಅಂದ್ರೆ ನೆಕ್ಸ್ಟ್ ಬನ್ನಿ ಮೇಡಮ್. ಓಕೆ ಸರ್, ಇವತ್ತು ಸಮಾಜದಲ್ಲಿ ಎರಡು ತರದ ವರ್ಗ ಇದೆ. ಒಂದು ಒಳ್ಳೆ ಕೆಲಸ ಮಾಡಿ ಸಂಪಾದನೆ ಮಾಡೋದು, ಇನ್ನೊಂದು ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡೋದು. ಸರ್ ಇವತ್ತು ನಿಮಗ್ ಗೊತ್ತಿದೆ, ಇವತ್ತು ಗುಡ್ ವರ್ಕ್ ಬ್ಯಾಡ್ ವರ್ಕ್ ಏನಪ್ಪಾ ಅಂತ ಅಂದ್ರೆ ಸೊ ನಿಮಗ್ ಗೊತ್ತಿರೋ ಹಾಗೆ ಇವತ್ತು ಶಾರ್ಟ್ ಟೈಮ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಹೇಳಿ ಸೊ 1 ಲಕ್ಷ ಹಾಕಿ, ನೀವು 5 ಲಕ್ಷ ಹಾಕಿ, 10 ಲಕ್ಷ ಹಾಕಿ, ನಾ ಡಬಲ್ ಮಾಡ್ಕೊಡ್ತೀನಿ, ಟ್ರಿಬಲ್ ಮಾಡ್ಕೊಡ್ತೀನಿ ಅಂತ ಬಂದಂತವು ಎಷ್ಟೋ ಹೋದು ಸರ್. ಇವತ್ತು ಕಣದಲ್ಲೂ ಕೇಸರಿ ವಿಮಲ್ ತಿನ್ನಿ ಅಂತ ಹೇಳಿ ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸರ್. ಅದು ಒಳ್ಳೇದ ಕೆಟ್ಟದ ಸರ್? ಇವತ್ತು ಬಹಳಷ್ಟು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಜನ ಸಂಪಾದನೆ ಮಾಡ್ತಾ ಇದಾರೆ, ಒಳ್ಳೆ ಕೆಲಸನ ಮಾಡಿ ಸಂಪಾದನೆ ಮಾಡ್ತಿದ್ದಾರೆ. ಆದ್ರೆ ಇವತ್ತು ನಾನು ನಿಮ್ಮನ್ನ ಕರೀತಾ ಇರ್ತಕ್ಕಂಥದ್ದು ವರ್ಕ್ ಯಾವ ತರ ಅಂತ ಅಂದ್ರೆ ನೆಕ್ಸ್ಟ್ ಬನ್ನಿ ಮೇಡಮ್. ಸರ್ ಅದ್ರ ಜೊತೆಗೆ ಸರ್ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಅಂದ್ರೆ ಸರ್, ಆಲ್ ಐಟಮ್ಸ್ ಆರ್ ಮಿಕ್ಸಿಂಗ್, ನೋ ಕ್ವಾಲಿಟಿ. ಸರ್ ಇವತ್ತು ಏನು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಪ್ರಾಡಕ್ಟ್ಸ್ ಗಳು ಸರ್, ಯಾವ್ದು ಕೂಡ ಕ್ವಾಲಿಟಿ ಇಲ್ಲ ಸರ್. ಕ್ವಾಲಿಟಿ ಇಲ್ಲ, ನೋ ಕ್ವಾಲಿಟಿ ಸರ್. ಇವತ್ತು ನಾವು ಏನು ಪ್ಯಾಕೇಜ್ ಬರ್ತಾ ಇದೆ, ಪಾಕೆಟ್ ಬರ್ತಾ ಇದೆ ನಮಗೆ ಫುಡ್, ಸೊ ಆ ಫುಡ್ ಎಲ್ಲವೂ ಕೂಡ ಕೆಮಿಕಲ್ ಮಿಶ್ರಿತ ಸರ್. ಅದು ಕೆಡದೆ ಇರ್ಲಿ ಅಂತ ಹೇಳಿ ಕೆಮಿಕಲ್ ಆಡ್ ಮಾಡಿರ್ತಾರೆ. ಸೊ ಅದನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೆಡ್ತಾ ಇದೆ. ಹೌದು ಅಲ್ವಾ ಸರ್?
ಖಂಡಿತವಾಗ್ಲೂ ಹೌದು. ಹಾಗಾಗಿ ಸರ್ ಇವತ್ತು ಈ ಪ್ರತಿಯೊಂದು ಆ ಅಂಗಡಿಯಲ್ಲಿ ಗುಟ್ಕಾ ಮಾರ್ತಾರೆ ಅಥವಾ ಮತ್ತೊಂದು ಮಾರಿ ದುಡ್ಡ ಮಾಡ್ತಾರೆ. ಬಟ್ ಇವತ್ತು ನಾನು ನಿಮಗೆ ತಿಳಿಸ್ತಕ್ಕಂತ ವಿಚಾರ ಏನಂತ ಅಂದ್ರೆ, ಮೇಡಮ್ ನೆಕ್ಸ್ಟ್ ಬನ್ನಿ ಸರ್. ಅದ್ರ ಜೊತೆಗೆ ಇವತ್ತು ಹಾಸ್ಪಿಟ್ಲ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಸರ್, ನಾನೇನ್ ಹೇಳ್ಬೇಕು ಅಂತ ಇಲ್ಲ. ಹಾಸ್ಪಿಟ್ಲ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಸರ್. ಇವತ್ತು ಸಣ್ಣ ಕ್ಲಿನಿಕ್ ಇಟ್ಟಂತ ಡಾಕ್ಟ್ರು 2 ವರ್ಷ 3 ವರ್ಷ 5 ವರ್ಷಕ್ಕೆ ಸರ್ ಇವತ್ತು ದೊಡ್ಡ 5 ಸ್ಟಾರ್ ಹೋಟ್ಲ್ ತರ ಹಾಸ್ಪಿಟ್ಲ್ ಕಟ್ತಾನೆ ಸರ್. ಬಿಸ್ನೆಸ್ ಎಲ್ಲಿಂದ ಬರ್ತಾ ಇದೆ ಸರ್? ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಸರ್ ನಾವು ನೀವುಗಳೇ ಕೊಡ್ತಾ ಇರೋದು. ಇವತ್ತು ನಾರ್ಮಲ್ ಡೆಲಿವರಿ ಆಗೋ ಜಾಗದಲ್ಲೂ ಕೂಡ ಇವತ್ತು ಸಿಸರಿಂಗ್ ಮಾಡ್ತಾ ಇದಾರೆ. ನಾರ್ಮಲ್ ಡೆಲಿವರಿ ಆಗೋ ಜಾಗದಲ್ಲಿ ಸಿಸರಿಂಗ್ ಮಾಡ್ತಾರೆ. ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ರೆ ಸಾಕು 1 ತಿಂಗಳು ಮುಂಚೆನೆ ಬಂದು ಅಡ್ಮಿಟ್ ಆಗ್ಬೇಕು ಅಂತಾರೆ ಸರ್. ಪೇಷನ್ಸ್ ಇಲ್ಲ ಸರ್. ಇವತ್ತು ಹಾಸ್ಪಿಟಲ್ ಅಂತಕ್ಕಂಥದ್ದು ದುಡ್ಡು ಮಾಡುವ ದಂಧೆ ಆಗಿದೆ. ಇವತ್ತು ಸತ್ತಂತ ಬಾಡಿನ ನಮಗೆ ಆಕ್ಸಿಜನ್ ಹಾಕಿ ಸೊ ಇವತ್ತು ಇನ್ನೂ ಬದುಕಿದ್ದಾನೆ ಅಂತ ಹೇಳಿ ನಮ್ಮ ಹತ್ರ ಸುಲಿಗೆ ಮಾಡ್ತಾರೆ ಸರ್. ಅವರು ಕಿಡ್ನಿ ಕದೀತಾರೋ ಕಣ್ ಕದೀತಾರೋ ನಮಗೆ ಏನ್ ಗೊತ್ತ ಸರ್. ಇವತ್ತು ಕಿಡ್ನಿಲಿ ಕಲ್ಲಿದೆ ಅಂತ ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಅದನ್ನ ಬ್ಲಾಸ್ಟ್ ಮಾಡ್ಬೇಕು ಅಂತಾರೆ ಸರ್. ನೀವೇ ಯೋಚನೆ ಮಾಡಿ, ಬ್ಲಾಸ್ಟ್ ಮಾಡಿದಾಗ ಕಲ್ಲು ಸಿಡಿಯುತ್ತೆ. ಆ ಕಲ್ಲು ಸಿಡಿದಾಗ ಒಳಗಡೆ ಸೆಲ್ಸ್ ಡ್ಯಾಮೇಜ್ ಆಗುತ್ತಾ ಆಗಲ್ವಾ ಸರ್? ಸರ್ ಒಂದ್ಸತಿ ಯೋಚನೆ ಮಾಡಿ ಸರ್. ಸೊ ಈಗಿನ ಹಾಸ್ಪಿಟ್ಲ್ ಪರಿಸ್ಥಿತಿ ಯಾವ ತರ ಇದೆ ಅಂತ ನಿಮಗೆ ಚೆನ್ನಾಗ್ ಗೊತ್ತು. ಓಕೆ ನೆಕ್ಸ್ಟ್. ಓಕೆ ಸರ್, ಇವತ್ತು ಲೈವ್ ಟೆಸ್ಟಿಮನೀಸ್ ಸರ್, ಲೈವ್ ಟೆಸ್ಟಿಮನೀಸ್ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್ ಅನ್ನ ಬಳಸಿ ಎಷ್ಟೋ ರಿಸಲ್ಟ್ ಗಳು ಇವತ್ತು ನಮ್ ಕಣ್ಮುಂದೆ ಇದಾವೆ ಸರ್. ಸರ್ ಎಷ್ಟೋ ಜನಕ್ಕೆ ಮಕ್ಳಿಲ್ಲ, 5 ವರ್ಷ 10 ವರ್ಷ ಮಕ್ಳಿಲ್ಲ ಅಂದರೂ ಕೂಡ ಇವತ್ತು ನಮ್ಮ ವಿ ಸ್ಟಾರ್ ಪ್ರಾಡಕ್ಟ್ ಅನ್ನ ಬಳಸಿ ಇವತ್ತು ಸಂತಾನ ಭಾಗ್ಯ ಪಡೆದಿದ್ದಾರೆ. ಅದ್ರ ಜೊತೆಗೆ ಸರ್ ಕಿಡ್ನಿಲ್ ಕಲ್ಲಿದೆ, ಇವತ್ತು ಸ್ಟೋನ್ ಆಪರೇಷನ್ ಮಾಡ್ಬೇಕು ಅಂತ ವ್ಯಕ್ತಿಗಳು ಸರ್ ಇವತ್ತು ವಿತೌಟ್ ಆಪರೇಷನ್ ಅವರು ಕಿಡ್ನಿ ಕಲ್ಲು ಕರ್ಗಿಸಿ ಹೊರಗ ಹಾಕುವಂತ ಕೆಲಸ ನಮ್ ಪ್ರಾಡಕ್ಟ್ ಮಾಡ್ತಾ ಇದೆ ಸರ್. ಹಾರ್ಟ್ ಪೇಷಂಟ್ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು ಸರ್ 5 ಲಕ್ಷ 6 ಲಕ್ಷ ದುಡ್ಡನ್ನ ಹೊಂದ್ಸ್ಕೋಬೇಕು ಸರ್. ಒಬ್ಬ ಬಡವ ಏನ್ ಮಾಡಕ್ ಸಾಧ್ಯತೆ ಇದೆ ಯೋಚನೆ ಮಾಡಿ ಸರ್. ಅಂತದ್ರಲ್ಲಿ ಸೊ ಇವತ್ತು ಮಂಡಿ ಚಿಪ್ ಚೇಂಜ್ ಮಾಡಿಸ್ಬೇಕು 3 ಲಕ್ಷ ಆಗತ್ತೆ 4 ಲಕ್ಷ ಆಗತ್ತೆ ಅಂತಾರೆ ಸರ್. ಇದನ್ನ ಯಾವ್ದನ್ನು ಕೂಡ ಆಪರೇಷನ್ ರಹಿತವಾಗಿ ಮಾಡಂತದ್ದು ಸರ್. ಇವತ್ತು ನಾವು ಒಳ್ಳೆ ಕೆಲಸ ಮಾಡ್ತಿದ್ವ ಕೆಟ್ಟ ಕೆಲಸ ಮಾಡ್ತಾ ಇದೀವ ಸರ್? ಅಂತ ಒಂದು ಪುಣ್ಯವಾದ ಕೆಲಸಕ್ಕೆ ಇವತ್ತು ನಾನು ನಿಮ್ಮನ್ನ ಈ ಒಂದು ಇಂಡಸ್ಟ್ರಿಗೆ ನಾನು ವೆಲ್ಕಮ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿ ಸೊ ನಾವ್ ಹೇಳ್ಬೋದು ಸರ್. ಇವತ್ತು ಇದಿಷ್ಟೇ ಅಲ್ಲ ಸರ್, ಇವತ್ತು ನಾನೇ ಎಷ್ಟೋ ಜನಕ್ಕೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ನಾನು ಕೊಟ್ಟಿದ್ದೀನಿ ಸರ್. ಎಂತೆಂತ ರಿಸಲ್ಟ್ ಬಂದಿದೆ ಅಂದ್ರೆ ಮಿರಾಕಲ್ ರಿಸಲ್ಟ್ ಸರ್. ಸರ್ ಇದೇ ಭದ್ರಾವತಿನಲ್ಲಿ ಒಬ್ಬ ಲೋಕೇಶ್ ನಾಯಕ್ ಅನ್ನೋ ಒಬ್ಬ ವ್ಯಕ್ತಿ ಕಾಯಿ ಕೆಡಗ್ಲಿಕ್ಕೆ ಅಂತ ಹೇಳಿ ತೆಂಗಿನ ಮರಕ್ಕೆ ಹತ್ತಿ ಕಾಯಿ ಕೆಡಗುವಾಗ ಗರಿ ಹಿಡ್ಕೊಂಡ್ ಎಳೆದು ಗರಿ ಕರೆಂಟ್ ಲೈನ್ ಮೇಲೆ ಬಿತ್ತು 40 ಅಡಿಯಿಂದ ಕೆಳಗ್ ಬಿದ್ದು ಕೋಮಾ ಪೇಷಂಟ್ ತರ ಆಗ್ಬಿಟ್ಟಿದ್ರು ಸರ್. ಫುಲ್ ಬೆಡ್ ರೆಸ್ಟ್ ಅಲ್ಲಿ ಇದ್ದಂತ ವ್ಯಕ್ತಿ ಇವತ್ತು ನಮ್ಮ ಒಂದು ಪ್ರಾಡಕ್ಟ್ ನ ಬಳಸಿ ಆ ವ್ಯಕ್ತಿ 3 ರಿಂದ 4 ತಿಂಗಳು ಬಳಸಿದ್ರು. ಏನು ಒಂದು 16 ರಿಂದ 20,000 ರೂಪಾಯಿ ಖರ್ಚು ಮಾಡಿದ್ರು ಅವ್ರ ಆರೋಗ್ಯಕ್ಕೋಸ್ಕರ ಸರ್. ಇವತ್ತು ಆರಾಮ್ಸೆ ಯಾವ ಒಂದು ಇದಿಲ್ದಂಗೆ ತುಂಬಾ ಹೆಲ್ತಿ ಆಗಿದ್ದಾರೆ ಸರ್. 300 ಕಿಲೋಮೀಟರ್ ಬೇಕಾದ್ರೂ ಬೈಕ್ ಹೊಡಿತಾರೆ ಸರ್. ಅದೇ ಡಾಕ್ಟರ್ ಹೇಳಿದ್ರು ನಿನ್ನ ಲೈಫ್ ಮುಗೀತು, ನೀನು ಇರೋ ತನಕ ಇನ್ಮೇಲೆ ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕು ಅಂತ. ಸೊ ಅಂತ ವ್ಯಕ್ತಿಗೆ ನಮ್ ಪ್ರಾಡಕ್ಟ್ ಯೂಸ್ ಮಾಡಿ ಇವತ್ತು ಆರಾಮ್ಸೆ ಎದ್ದು ಓಡಾಡ್ತಾ ಬೈಕ್ ನ ಓಡಿಸ್ತಾರೆ ಅಂದ್ರೆ ಸರ್ ಎಂತ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದೀವಿ ಸರ್ ನಾವು ಅಂತ ಹೇಳಿ ಸೊ ನಾವು ಹೇಳ್ಬೋದು. ಓಕೆ ನೆಕ್ಸ್ಟ್ ಬಂದ್ರೆ ಓಕೆ ಸರ್, ಈಗ ನಾವ್ ಈ ಬಿಸ್ನೆಸ್ ಗೆ ಯಾವುದೇ ಕಾರಣಕ್ಕೂ ನಾವು ಈಗ ಬೇರೆ ಕಡೆ ನಾವು ಏನೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ್ರೂ ಕೂಡ ಆ ಬಿಸ್ನೆಸ್ ಗೆ ನಾವು ಬಂಡವಾಳ ಹಾಕ್ಬೇಕಲ್ವಾ ಸರ್? ಬಂಡವಾಳ ಇಲ್ದಲೆ ಏನಾದ್ರೂ ಕೆಲಸ ಮಾಡಕ್ ಆಗತ್ತಾ? ಏನಾದ್ರು ಒಂದ್ ಬಿಸ್ನೆಸ್ ಮಾಡಕ್ ಆಗತ್ತಾ? ಯಾವ್ದೇ ಕಾರಣಕ್ಕೂ ಆಗಲ್ಲ ಸರ್. ನೀವಿರೋ ಅಂತ ಏರಿಯಾದಲ್ಲೇ ಯಾವ್ದಾದ್ರು ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಎಷ್ಟ್ ಆಗಬಹುದು ಸರ್ ನಿಮ್ಮ ಪ್ರಕಾರ? ಅವರು 1 ಲಕ್ಷ 2 ಲಕ್ಷ 5 ಲಕ್ಷ ಅಂತ ಹೇಳ್ತಾರೆ ಸರ್. ಜಸ್ಟ್ ಬೈ ಅವರ್ ಪ್ರಾಡಕ್ಟ್ ಓನ್ಲಿ ಸರ್, ನೋ ಇನ್ವೆಸ್ಟ್ಮೆಂಟ್ ಸರ್. ಇಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಇಲ್ಲ ಸರ್, ಇನ್ವೆಸ್ಟ್ಮೆಂಟ್ ಇಲ್ಲ. ಅದರಲ್ಲೂ ನನಗೆ BP ಬರಲ್ಲ, ಶುಗರ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ, ಕ್ಯಾನ್ಸರ್ ಬರಲ್ಲ ಅನ್ನೋದು ಏನಾದ್ರು ಗ್ಯಾರಂಟಿ ಇದೆಯಾ ಸರ್? ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಇಲ್ಲ. ಅಂತದ್ರಲ್ಲಿ ಸರ್ ಇವತ್ತು ಅಡ್ವಾನ್ಸ್ ಪ್ರಿಕಾಕ್ಷನ್ ಆಗಿ ನಾವು ಮೆಡಿಕಲ್ ಹೋಗ್ಬಿಟ್ಟು ನಾವು ಕೇಳಿದ್ರೆ ಸಿಗುತ್ತಾ ಸರ್? ಯಾವುದೇ ಅಡ್ವಾನ್ಸ್ ಇಲ್ಲ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತ ಪ್ರಾಡಕ್ಟ್ ನ ಸರ್ ನನಗೆ ಹಾರ್ಟ್ ಚೆನ್ನಾಗಿರ್ಬೇಕು
ನನ್ ಲಿವರ್ ಚೆನ್ನಾಗಿರ್ಬೇಕು, ನನ್ ಕಿಡ್ನಿ ಚೆನ್ನಾಗಿರ್ಬೇಕು, ನಾನು ಇರೋ ತನಕ ಫಿಟ್ನೆಸ್ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಸರ್ ನಮ್ಮ ಒಂದು ಪ್ರಾಡಕ್ಟ್ ಅನ್ನ ಜಸ್ಟ್ ನೀವು ಒಂದ್ಸತಿ ಬೈ ಮಾಡ್ಕೊಂಡ್ರೆ ಸಾಕು ಸರ್. ಲೈಫ್ ಅಲ್ಲಿ ಒಂದ್ ಟೈಮ್ ಬೈ ಮಾಡ್ಕೊಂಡ್ರೆ ಸಾಕು. ನೋ ಇನ್ವೆಸ್ಟ್ಮೆಂಟ್. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಒಂದು ದೇಹನ ನೀವು ಪ್ರೀತಿಸೋದಾದ್ರೆ ಸರ್ ಲೈಫ್ ಅಲ್ಲಿ ಒಂದ್ ಟೈಮ್ ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಸಾಕು ಸರ್. ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ನೋ ಇನ್ವೆಸ್ಟ್ಮೆಂಟ್. ಓಕೆ, ನೆಕ್ಸ್ಟ್ ಮೇಡಮ್. ಇಫ್ ನಾಟ್ ಮೀ ದೆನ್ ಹೂ? ನಾನು ಅಲ್ದಿದ್ರೆ ಮತ್ತೆ ಯಾರು? ಸರ್ ಇವತ್ತು ನಮ್ಮ ಫ್ಯಾಮಿಲಿಗೆ ಸರ್ ಏನಾದ್ರು ನಾವು ಎಕ್ಸ್ಟ್ರಾ ಇನ್ಕಮ್ ಬರಂಗೆ ಅಥವಾ ಏನಾದ್ರು ನಾವಿಲ್ಲ ಅಂದ್ರೂ ಸೊ ನಮ್ ಫ್ಯಾಮಿಲಿ ಕಣ್ಣೀರ್ ಹಾಕಕ್ಲ ಆತರ ಏನಾದ್ರು ಜೀವನ ಮಾಡಂಗೆ ನಾವೇನಾದ್ರು ಮಾಡಿಟ್ಕೊಂಡಿದೀವ? ಸರ್ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ, ಎಜುಕೇಶನ್ ಇಲ್ಲ, ಮನಿ ಇಲ್ಲ ಸರ್, ಇದೆಲ್ಲ ಆ ನನ್ನ ಹತ್ರ ಇಲ್ಲ. ಓಕೆ, ಆದ್ರೆ ಸರ್ ಇವತ್ತು ನಾವು ಹೊರಗಡೆ ನಾವ್ ಏನೇ ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅವೆಲ್ಲವೂ ಬೇಕು. ಟ್ಯಾಲೆಂಟ್ ಬೇಕು, ಎಜುಕೇಶನ್ ಬೇಕು, ನಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ಕೆ ದುಡ್ಡು ಬೇಕು, ಎಲ್ಲ ಬೇಕು. ಆದ್ರೆ ಸರ್ ಇಲ್ಲಿ ಯಾವ್ದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಡ ಸರ್. ನಿಮ್ ಟ್ಯಾಲೆಂಟ್ ಬೇಡ, ಎಜುಕೇಶನ್ ಬೇಡ, ಟೈಮಿಂಗ್ಸ್ ಇಲ್ಲ, ಯಾವ್ದು ಇಲ್ಲ ಸರ್. ಈ ಒಂದು ಸಿಸ್ಟಮ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು ಸರ್. ಸರ್ ಇವತ್ತು ಈ ಒಂದು ಇಂಡಸ್ಟ್ರಿನಲ್ಲಿ ಎಂತೆಂತವ್ರು ಲೈಫ್ ಸ್ಟೈಲ್ ಆಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಒಬ್ಬ ಅಸಹಾಯಕ ವ್ಯಕ್ತಿ ಇವನ್ ಕೈಲಿ ಏನು ಆಗಲ್ಲ ಅಂತೇಳಿ ಮೂಲೆ ಗುಂಪು ಮಾಡಿದ್ದಂತ ವ್ಯಕ್ತಿ ಇವತ್ತು ಈ ಒಂದು ಇಂಡಸ್ಟ್ರಿ ಬಂದು ಲೈಫ್ ಸ್ಟೈಲ್ ಆಗಿ ಮಾಡ್ಕೊಂಡಿದ್ದಾರೆ ಸರ್. ಎರಡು ಕಾಲಿಲ್ಲ. ಇವತ್ ನಾವಾದ್ರೂ 2 ಕಣ್ಣು, 2 ಕೈ, 2 ಕಾಲು ಎಲ್ಲ ಚೆನ್ನಾಗ, 2 ಕಾಲಿಲ್ಲ. ಒಬ್ಬ ತೀರ್ಥ್ ಕುಮಾರ್ ಸರ್ ಅಂತೇಳಿ 2 ಕಾಲಿಲ್ಲ, ಹ್ಯಾಂಡಿಕ್ಯಾಪ್ಟು. ಆದ್ರೆ ಆ ವ್ಯಕ್ತಿ ತಗೊಂಡಂತ ಒಂದು ನಿರ್ಧಾರ ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಮಾಡಿದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ಸ್ವಂತ ಮನೆ ಇದೆ, ಅವರ ರಿಲೇಷನ್ ಅವರಿಗೆ ಮಕ್ಳು ಮದುವೆಗೆ ಅಂತೇಳಿ ಸಹಾಯ ಮಾಡಿದ್ದಾರೆ. ಒಂದು STD ಬೂತ್ ಅಲ್ಲಿ ತಿಂಗಳಿಗೆ ಕೇವಲ 300 - 500 ರೂಪಾಯಿಗೆ ಒಂದು ತಿಂಗಳಿಗೆ ಕೆಲಸ ಮಾಡದಂತ ವ್ಯಕ್ತಿ ಇವತ್ತು ಇಂಡಸ್ಟ್ರಿನಲ್ಲಿ ಗೆದ್ದಿದ್ದಾರೆ ಅಂದ್ರೆ ಸರ್ ನಮ್ ಕೈಲಿ ಆಗಲ್ವಾ ಸರ್? ಸರ್ ಸಂಪತ್ ಅಂತ ಹೇಳಿ ತುಂಬಾ ಸಾಲ ಮಾಡ್ಕೊಂಡಿದ್ರು, ಜೀವನ ನಡೆಸೋದೇ ಕಷ್ಟ ಆಗಿತ್ತು, ಸೂಸೈಡ್ ಮಾಡ್ಕೋಬೇಕು ಅಂತ ಟ್ರೈ ಮಾಡಿದಂತ ವ್ಯಕ್ತಿ ಇವತ್ತು ಈ ಇಂಡಸ್ಟ್ರಿ ಅವಕಾಶ ಕೊಡ್ತು, ಅವಕಾಶನ ಬಳಸ್ಕೊಂಡಿದ್ದಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಇನ್ಕಮ್ ಮಾಡಿದ್ದಾರೆ ಸರ್. ಸರ್ ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ಬಹಳಷ್ಟು ಜನ ಇದ್ದಾರೆ. ಇವತ್ತು ಸಂತೋಷ್ ಪಾಟೀಲ್ ಸರ್ ಸ್ವಂತ ಮನೆ ಕಟ್ಟಿದ್ದಾರೆ, BMW ಕಾರ್ ತಗೊಂಡಿದ್ದಾರೆ ಸರ್. ಅದ್ರ ಜೊತೆಗೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್, ಇವತ್ತು ಈ ಒಂದು ಇಂಡಸ್ಟ್ರಿನಲ್ಲಿ ನನಗೆ ಸಪೋರ್ಟ್ ಮಾಡ್ತಿರುವಂತ ನಮ್ಮ ಸೀನಿಯರ್ ಸರ್, ನಮ್ ಸೀನಿಯರ್. ಸೊ ಅವರು ಇವತ್ತು ಚಿಕ್ಕಮಂಗ್ಳೂರಲ್ಲಿ ಸ್ವಂತ ಮನೆ 2 ಕೋಟಿ ಖರ್ಚು ಮಾಡಿ ಮನೆ ಮಾಡ್ತಾ ಇದಾರೆ ಸರ್. ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದಾರೆ ಸರ್. ಸರ್ ಬೆಳೆದಂತವ್ರು ಬಹಳಷ್ಟು ಜನ ಇದಾರೆ, ಎಕ್ಸಾಂಪಲ್ ಕೊಡ್ತಾ ಹೋದ್ರೆ ತುಂಬಾ ಜನ ಇದಾರೆ ಸರ್. ನಮ್ ಕೈಲಾಗಲ್ವಾ ಸರ್ ಅಂತೇಳಿ ನಾವು ಕೇಳ್ಬಹುದು. ಓಕೆ, ನೆಕ್ಸ್ಟ್ ಮೇಡಮ್. ಶಿವ ಮೇಡಮ್ ಕಣ್ಮರೆ ಆಗ್ಬಿಟ್ರಲ್ಲ, ಶೇರ್ ಆಗ್ತಾ ಇಲ್ಲ. ಸರ್ ಅವರು ಶಿವಮ್ಮ ಮೇಡಮ್ ಮಾಡ್ತಾ ಇಲ್ಲ, ಕೇಶವಮೂರ್ತಿ ಸರ್ ಸ್ಕ್ರೀನ್ ಶಾಟ್ ಮಾಡ್ತಿದ್ದು, ನೀವು ಮೇಡಮ್ ಅಂತಿದ್ದೀರಾ. ಹೌದಾ? ಏನ್ ಮಾಡಕ್ಕಾಗಲ್ಲ, ಅವರು ಮುದ್ದಾಗಿ ಚೆನ್ನಾಗಿದ್ದಾರಲ್ಲ, ಒಂದ್ಸತಿ ಹಂಗ ಅನ್ಸ್ಬಿಡುತ್ತೆ. ಓಕೆ, ನಮ್ಮ ಗುರುಗಳೇ ಇವತ್ತು ಸ್ಕ್ರೀನ್ ಶೇರ್ ಮಾಡ್ತಾ ಇದಾರೆ ಅಂದ್ರೆ ಲಕ್ಕಿಯೆಸ್ಟ್ ಪರ್ಸನ್ ನಾನೇ. ಓಕೆ ಸರ್, ಹಿಂದೆ ಅನ್ಸುತ್ತೆ, ಇನ್ನು ಹಿಂದೆ. ಹಾ, ಓಕೆ, ಸೂಪರ್. ಸೊ ಇವ್ರನ್ನೆಲ್ಲ ನಾವು ಸರ್ ಇನ್ನು ನೆಕ್ಸ್ಟ್ ಮುಂದೆ ಇವ್ರನ್ನೆಲ್ಲ ನಾವು ಎಕ್ಸಾಂಪಲ್ ಕೊಟ್ಟು ಮಾತಾಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ರೆ ಸರ್ ಮತ್ತೊಂದ್ಸತಿ ನೀವು ಈ ಕ್ವಶನ್ ನ ರೈಸ್ ಮಾಡಿ ಕೇಳ್ಬೋದು. ಏನಂತ ಅಂದ್ರೆ ಸರ್ ಅಥವಾ ಮೇಡಮ್, ಇವತ್ತು ಅಂತ ಬಿಸ್ನೆಸ್ ಯಾವ್ದಿದೆ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ? ಇವತ್ತು ಗೆದ್ದಂತ ವ್ಯಕ್ತಿಗಳು ಬಹಳಷ್ಟು ಜನ ಈ ಸಂಸ್ಥೆಯಲ್ಲಿ ಇದ್ದಾರೆ. ಬಂದಂತ ಕೇವಲ 3 ರಿಂದ 5 ವರ್ಷದಲ್ಲಿ ಲೈಫ್ ಸ್ಟೈಲ್ ಆಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ಮಾಡ್ತಾ ಇರುವಂತ ಕೆಲಸದಲ್ಲಿ ಇವತ್ತು ಅಂತ ಬಿಸ್ನೆಸ್ ಯಾವ್ದಿದೆ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ನಾವು ಕೇಳ್ಬೋದು. ಓಕೆ, ನೆಕ್ಸ್ಟ್ ಸರ್. ಕೆಲವ್ರು ಕೇಳ್ತಾರೆ ಎಲ್ಲ ಓಕೆ, ಅಕಸ್ಮಾತ್ ಆಗಿಲ್ಲ ಅಂದ್ರೆ, ನಡೆದಿಲ್ಲ ಅಂದ್ರೆ ಅಂತೇಳಿ ಬಹಳಷ್ಟು ಜನ ಕೇಳ್ತಾರೆ. ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತೇಳಿ. ಸರ್ ಇವತ್ತು ನಾವು ಕಳ್ಕೊಳ್ಳೋ ಅಂತದ್ ಏನಿದೆ ಸರ್ ಇದ್ರಲ್ಲಿ?
ಅಕಸ್ಮಾತ್ ವರ್ಕ್ ಆಗ್ಲಿಲ್ಲ, ಕಳ್ಕಳ ಅಂತದ್ ಏನಿದೆ, ನಾವು ಜಸ್ಟ್ ಪ್ರಾಡಕ್ಟ್ ನ ಬೈ ಮಾಡಿರ್ತೀವಿ, ಅಥವಾ ನಾವೇನಾದ್ರು ಕಂಪ್ನಿ ಕಟ್ಟಕ್ಕೆ ನಾವೊಂದು 50 ಲಕ್ಷನೋ ಅಥವಾ ಕೋಟಿ ಗಟ್ಲೆ ನಾವೇನ್ ಬಂಡವಾಳ ಹಾಕಿಲ್ಲ, ಜಸ್ಟ್ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಪ್ರಾಡಕ್ಟ್ ತಗೊಂಡಿರ್ತೀವಿ. ವರ್ಕ್ ಆಗಿಲ್ಲ ಅಂದ್ರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಸರ್ ಒಂದ್ ವೇಳೆ ವರ್ಕ್ ಆದ್ರೆ ಸರ್ ಇವ್ರಗಳ ತರ ನಾವು ಕೂಡ ನಮ್ಮ ಲೈಫ್ ಸ್ಟೈಲ್ ಆಗಿ ಮಾಡ್ಕೋಬಹುದು ಸರ್. ಸರ್ ಅದ್ರ ಜೊತೆಗೆ ಇನ್ನೊಂದು ಖುಷಿ ಏನಪ್ಪಾ ಅಂತ ಅಂದ್ರೆ ಸರ್, ಇವತ್ತು ಹೆಣ್ಣು ಮಕ್ಳು ಸರ್ ಮನೆಯಿಂದ ಹೊರ ಕಳ್ಸಲ್ಲ ಎಷ್ಟೋ ಮನೆಗಳಲ್ಲಿ. ಅಂತದ್ರಲ್ಲಿ ಇವತ್ತು ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಸರ್ ಎಷ್ಟು ಜನ ಎಷ್ಟೆಷ್ಟು ಇನ್ಕಮ್ ತಗೊಂಡಿದ್ದಾರೆ ಅಂದ್ರೆ ಸರ್, ಕನ್ಯಾಕುಮಾರಿ ಅಂತೇಳಿ ನಾವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೋದು. ಅದ್ರ ಜೊತೆಗೆ ಸೊ ನಾವು ಯಾರ್ಯಾರನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ, ಇವತ್ತು ನಮ್ಮ ಟೀಮ್ ಅಲ್ಲೇ ಇನ್ನೇನು ಕೆಲವೇ ದಿನದಲ್ಲಿ ಡೈಮಂಡ್ ರ್ಯಾಂಕ್ ನ ಕಂಪ್ಲೀಟ್ ಮಾಡ್ತಾ ಇರುವಂತ ನಮ್ಮ ಪ್ರಿಯ ಕದಂ ಮೇಡಮ್ ಬಗ್ಗೆನೂ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಮುದ್ದಾಗಿ ಒಬ್ರು ಇದಾರೆ ನೋಡ್ರಿ, ಚಟಪಟ ಅಂತ ಮಾತಾಡುವಂತ ನಮ್ಮ ನಳಿನಿ ಪ್ರಕಾಶ್ ಮೇಡಮ್ ಬಗ್ಗೆನೂ ನಾವು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಸೊ ಎಷ್ಟೋ ಜನ ಕೈಲಿ ಅವ್ರದ್ದು ವಿಡಿಯೋ ಇರುತ್ತೆ, ಟೆಸ್ಟ್ ಇದ್ರದ್ದೆಲ್ಲ BOP ಮಾತಾಡ್ತಾ ಇರೋದೆಲ್ಲ, ಸೊ ನಾವು ಅದನ್ನ ಅಲ್ಲಿ ತೋರಿಸಿ ನಾವು ಮಾತಾಡ್ಬೋದು. ಓಕೆ ನೆಕ್ಸ್ಟ್ ಸರ್. ಓಕೆ, ಸೊ ಇವತ್ತು ಟ್ಯಾಲೆಂಟ್ ಪರ್ಸನ್ಗೆ ಮಾತ್ರ ಟ್ಯಾಲೆಂಟ್ ಅನ್ಟ್ಯಾಲೆಂಟೆಡ್ ಪೀಪಲ್. ಸೊ ಇವತ್ತು ಟ್ಯಾಲೆಂಟ್ ಇದ್ದಂತ ವ್ಯಕ್ತಿಗಳು ಅವ್ರಿಗೆ ಸಿಕ್ಕಂತ ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತು ಎಲ್ಲರೂ ಬೆಳೆದಿದ್ದಾರೆ ಸರ್, ಗೆದ್ದಿದ್ದಾರೆ ಸರ್. ಎಕ್ಸಾಂಪಲ್ ಆಗಿ ಇವತ್ತು ನಮ್ಮ ಮೋದಿ ಸರ್ಗೆ ರಾಜಕೀಯದಲ್ಲಿ ಪ್ಲಾಟ್ಫಾರ್ಮ್ ಸಿಕ್ತು, ಆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡ್ರು, ಇವತ್ತು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆದ್ರು ಸರ್. ಅದೇ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಕ್ರಿಕೆಟ್ ಇವತ್ತು ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು, ಅವರು ಸಿನಿಮಾನ ಅವರ ಜೀವನವಾಗಿ ರೂಢಿಸ್ಕೊಂಡ್ರು. ಇವತ್ತು ಯಾರ ಮನೆಗೆ ಹೋಗಿ ನೋಡಿ ಸರ್, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇದೆ. ಯಾಕೆಂದ್ರೆ ಅವರು ಅಂತಂತ ಒಳ್ಳೊಳ್ಳೆ ಸಂದೇಶಗಳನ್ನ ಕೊಟ್ಟರು ಚಿತ್ರದ ಮೂಲಕ. ಅದ್ರ ಜೊತೆಗೆ SP ಬಾಲಸುಬ್ರಹ್ಮಣ್ಯ ಸರ್ ಅವ್ರಿಗೆ ಒಳ್ಳೆ ವಾಯ್ಸ್ ಇತ್ತು, ಕಂಠ ಚೆನ್ನಾಗಿತ್ತು, ಒಳ್ಳೆ ಸಿಂಗರ್ ಆದ್ರು. ಸೊ ಈ ತರ ಅವ್ರಿಗೆಲ್ಲರಿಗೂ ಟ್ಯಾಲೆಂಟ್ ಇದೆ ಸರ್. ಅವರು ಆ ಟ್ಯಾಲೆಂಟ್ ಅಲ್ಲಿ ಅವ್ರಿಗೆ ಸಿಕ್ಕಂತ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳೆದ್ರು ಸರ್. ನಿಮಗೆ ಏನ್ ಟ್ಯಾಲೆಂಟ್ ಇದೆ ಸರ್? ನಿಮಗೆ ಏನ್ ಟ್ಯಾಲೆಂಟ್ ಇದೆ ಸರ್? ಇವತ್ತು ನಮಗೆ ರಾಜಕೀಯ ಮಾಡ್ಬೇಕು, ನಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ ಸರ್? ಇವತ್ತು ಜಸ್ಟ್ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನ್ ನಿಲ್ಬೇಕು ಅಂದ್ರೆ ನನ್ನ ಹತ್ರ ಮಿನಿಮಮ್ ಅಂದ್ರೆ 10 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಇವತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನ್ ನಿಲ್ತೀನಿ ಅಂದ್ರೆ 10 ಲಕ್ಷ ಬೇಕು. ಅಥವಾ ನನ್ನ ಹತ್ರ ಒಳ್ಳೆ ನನ್ನ ಫೇಸ್ ಚೆನ್ನಾಗಿದೆ, ಹೈಟ್ ಫಿಟ್ ಅಲ್ಲ, ಬಾಡಿ ಫಿಟ್ನೆಸ್ ಎಲ್ಲ ಚೆನ್ನಾಗಿದ್ದೀನಿ, ನಮಗೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಸರ್. ಆತರ ಫಿಟ್ನೆಸ್ ಆಗಿ ಇದೀವ ಸರ್ ನಾವು? ಹೋಗ್ಲಿ ಬೇಡ ಸರ್, ನಾವು ಸಿಂಗರ್ ಆಗೋಣ. ಸರ್ ಆಕ್ಚುಲಿ ನಾವು ಸಿಂಗರೇ ಸರ್. ಬಾತ್ರೂಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಾಡ್ತಿರ್ತೀವಿ, ನಮಗೆ ಅವಕಾಶ ಕೊಡ್ತಾರ ಸರ್? ಯಾವ್ದೇ ಕಾರಣಕ್ಕೂ ಇಲ್ಲ ಸರ್. ಸೊ ಈ ತರ ನಮಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಸರ್ ಈ ಒಂದು ಇಂಡಸ್ಟ್ರಿನಲ್ಲಿ ಬೆಳೆಯಕ್ಕಾಗೋದು. ಬಟ್ ಈ ಒಂದು ನಾನು ಪರಿಚಯ ಮಾಡಿಸ್ತಿರುವಂತ ಇಂಡಸ್ಟ್ರಿನಲ್ಲಿ ಯಾವ ಟ್ಯಾಲೆಂಟು ಬೇಡ ಸರ್, ಯಾವ ಟ್ಯಾಲೆಂಟು ಬೇಡ ಸರ್. ಜಸ್ಟ್ ಮಾತಾಡ್ತಾ ದುಡ್ಡು ಮಾಡೋ ಅಂತದ್ದು, ಜಸ್ಟ್ ಮಾತಾಡ್ತಾ ನಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಜೊತೆ ಮಾತಾಡ್ತಾ ನಾವು ದುಡ್ಡು ಮಾಡೋ ಅಂತದ್ ಬಿಟ್ರೆ ಬೇರೆ ಏನಿಲ್ಲ ಸರ್. ಇಲ್ಲಿ ಯಾವ ಟ್ಯಾಲೆಂಟು ಬೇಡ, ಯಾವ್ದು ಬೇಡ. ಓಕೆ ನೆಕ್ಸ್ಟ್ ಸರ್. ಓಕೆ ಪ್ಲಾಟ್ಫಾರಂ ಸರ್, ಇವತ್ತು ಪ್ಲಾಟ್ಫಾರಂ ಬೇಕು. ನಾನು ಅವಾಗ್ಲೇ ಹೇಳಿದೆ ಪ್ಲಾಟ್ಫಾರಂ. ಸೊ ಅವ್ರಿಗೆ ಅವಕಾಶ ಇತ್ತು, ಅವ್ರಿಗೆ ಪ್ಲಾಟ್ಫಾರಂ ಸಿಕ್ತು, ಬೆಳೆದ್ರು. ನಮಗೆ ಯಾವ ಪ್ಲಾಟ್ಫಾರಂ ಇದೆ ಸರ್? ಸರ್ ಇವತ್ತು ನೀವು ಒಂದು ಸಮಾಜಮುಖಿಯಾಗಿ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ನಿಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ಮ ರಿಲೇಷನ್ ಗಳಿಗೆ ಎಷ್ಟೋ ಜನಕ್ಕೆ ದಾರಿ ದೀಪ ಆಗ್ತೀರಾ ಸರ್. ಇದರಲ್ಲಿ ಎಷ್ಟೋ ಜನಕ್ಕೆ ದಾರಿ ದೀಪ ಆಗ್ತೀರಾ ಸರ್. ಇವತ್ತು ಜಾಬ್ ಇಲ್ದೆ ಎಷ್ಟೋ ಜನ ಒದ್ದಾಡ್ತಾ ಇದಾರೆ, ಅಂತವ್ರಿಗೆ ಒಂದು ಜಾಬ್ ಪ್ರೊವೈಡರ್ ನೀವು ಆಗ್ತೀರಾ. ಎಷ್ಟೋ ಜನಕ್ಕೆ ಸರ್ ಇವತ್ತು ನನಗ್ ಗೊತ್ತಿರ್ತಕ್ಕಂಥವ್ರು ನಿಮಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿರ್ತಕ್ಕಂಥವ್ರು ನನಗ್ ಗೊತ್ತಿಲ್ಲ. ಅಂತವ್ರಿಗೆ ಸರ್ ಎಷ್ಟೋ ಜನಕ್ಕೆ ನೀವು ಜೀವದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಸರ್ ಅಂತೇಳಿ ನಾವು ಮಾತಾಡ್ಬೋದು. ಓಕೆ ನೆಕ್ಸ್ಟ್ ಸರ್. ಓಕೆ ಇದು ಸೂಪರ್ ಆಗಿದೆ ಈ ಒಂದು ಸಬ್ಜೆಕ್ಟ್. ಇದು ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಕಲ್ತಿರ್ತೀರಾ. ಏನಂತ ಅಂದ್ರೆ ಸರ್ ಬೇಡ ಸರ್, ಅಷ್ಟೆಲ್ಲ ಬೇಡ. ಅಕಸ್ಮಾತ್ ಈಗ ಸರ್ ಒಂದು 16,000 ರೂಪಾಯಿ ಅಲ್ವಾ ಸರ್ ನಮ್ ಪ್ರಾಡಕ್ಟ್ ನ ಬೈ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ಒಂದು 60,000 rupees ಆಗುತ್ತೆ ಸರ್. ಅದನ್ನ ಬೇಡ ಸರ್, V-Star ಬೇಡ, ನಾವು ಪ್ರಾಡಕ್ಟ್ ಬೇಡ, ನಮಗೆ V-Star ಬಿಸ್ನೆಸ್ ಬೇಡ. ಅದೇ ದುಡ್ಡನ್ನ ನಾನು ಬ್ಯಾಂಕ್ ಅಲ್ಲಿ ಹೋಗಿ FD ಮಾಡ್ತೀನಿ, ಫಿಕ್ಸೆಡ್ ಹಾಕ್ತೀನಿ ಅಂತ ಅಂದ್ರೆ ಸರ್ ಇವತ್ತು ನಿಮ್ಮ 16,000 ರೂಪಾಯಿ ಡಬಲ್ ಆಗೋದಿಕ್ಕೆ ಎಷ್ಟು ವರ್ಷ ಬೇಕು
ಸರ್ ಮಿನಿಮಮ್ ಅಂದ್ರೆ 10 ವರ್ಷ ಬೇಕಲ್ವಾ ಸರ್? ಆ 10 ವರ್ಷದಲ್ಲಿ ಸರ್ ಎಷ್ಟಾಗುತ್ತೆ? ಈಗ ನೀವ್ ಇಟ್ಟಂತ ದುಡ್ಡು 10 ವರ್ಷ ಕಳೆದ್ಮೇಲೆ 30,000 ರೂಪಾಯಿ ಆಗಿರುತ್ತೆ. ಓಕೆನಾ ಸರ್? ಸರ್ ಅದೇ ನೀವು ಮತ್ತೆ 10 ವರ್ಷಕ್ಕೆ ಮತ್ತೆ ಅದನ್ನ ಡೆಪಾಸಿಟ್ ಮಾಡಿದ್ರೆ ಸೊ ಅದು ಡಬಲ್ ಆಗುತ್ತೆ, 60,000 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ಮತ್ತೆ ಪುನಃ ನೀವು ತಗೊಂಡೋಗಿ ಫಿಕ್ಸೆಡ್ ಇಡಿ 10 ವರ್ಷಕ್ಕೆ, ಅದು ಮತ್ತೆ ಡಬಲ್ ಆಗುತ್ತೆ, 1,20,000 ರೂಪಾಯಿ. ಸರ್ ಆಲ್ರೆಡಿ ನಿಮಗೆ 1,20,000 ರೂಪಾಯಿ ಸಿಗುತ್ತೆ. ಕರೆಕ್ಟ್ ಅಲ್ಲ ಸರ್? ಸರ್ ಎಷ್ಟು ವರ್ಷಕ್ಕೆ? ಸರ್ 30 ವರ್ಷದ ನಂತರ ನಿಮಗೆ 1,20,000 ರೂಪಾಯಿ ಸಿಗುತ್ತೆ. ಸರ್ ಇವತ್ತು ನಿಮ್ ಏಜ್ ಎಷ್ಟಿರ್ಬೋದು? ಈ ಎಷ್ಟೋ ಜನಕ್ಕೆ ಏಜ್ ಕೇಳಿದ್ರೆ ಅವರು ಒಂಥರ ಇನ್ಸೆಟ್ ಅನ್ಸುತ್ತೆ. ಅದ್ರಲ್ಲೂ ಲೇಡೀಸ್ಗಂತೂ ಏಜ್ನೇ ಕೇಳಬಾರ್ದು ಅಂತಾರೆ. ಆದ್ರೂ ನೀವು ಮುದ್ದಾಗಿ ಮಾತಾಡ್ತಾ ಕೇಳಿದಾಗ ಹೇಳ್ಬಿಡ್ತಾರ ಅವ್ರು. ಓಕೆ ಸರ್, ಈಗ ನನಗೆ ಒಂದು 40 ವರ್ಷನೋ 45 ವರ್ಷನೋ ಏನೋ ಒಂದ್ ಹೇಳ್ಬಿಡ್ತಾರೆ, ಹೌದಲ್ವಾ ಸರ್? ಸರ್ ಇವತ್ತು 40 ವರ್ಷ ಆಲ್ರೆಡಿ ನಿಮಗೆ, ನೀವು 30 ವರ್ಷಕ್ಕೆ ಡೆಪಾಸಿಟ್ ಮಾಡಿದಂತ ದುಡ್ಡಲ್ಲಿ 1,20,000 ರೂಪಾಯಿ ಆಗಿರುತ್ತೆ. ಸರ್ ಇವತ್ 40 ವರ್ಷ ಪ್ಲಸ್ ಇದು 30 ವರ್ಷ, ಅಲ್ಲಿಗೆ 70 ವರ್ಷ ಆಗಿರುತ್ತೆ ಸರ್. ಅವಾಗ ಏನ್ ತಗೋಬಹುದು ನಾವು? ಆ ದುಡ್ಡಲ್ಲಿ 1,20,000 ರೂಪಾಯಿಲಿ ಏನ್ ತಗೋಬಹುದು, ಏನ್ ಸಾಧ್ಯತೆ ಇದೆ ನೀವೇ ಊಹೆ ಮಾಡ್ಕೊಳ್ಳಿ ಸರ್. ಸರ್ ಏನಾದ್ರು ಸೈಟ್ ತಗೊಳಕ್ಕಾಗತ್ತಾ, ಮನೆ ಕಟ್ಟಕ್ಕಾಗತ್ತಾ, ಅಥವಾ ಒಂದ್ ಕಾರ್ ತಗೊಳಕ್ಕಾಗತ್ತಾ ಆ ದುಡ್ಡಲ್ಲಿ? ಯೋಚನೆ ಮಾಡಿ ಸರ್. ಇವತ್ತು 6 ಅಡಿ 3 ಅಡಿ ಜಾಗ ತಗತ್ತೀನಿ ಅಂದ್ರೂ ಸಿಗಲ್ಲ ಸರ್ ಆ ದುಡ್ಡಿಗೆ ನಮ್ಗೆ ಅಂತೇಳಿ ನಾವು ಹೇಳ್ಬೋದು. ಓಕೆ ನೆಕ್ಸ್ಟ್. ಸೊ ನನಗೆ ಬಹಳ ಖುಷಿ ಆಗೋದು ನಮ್ಮ ಒಂದು ಬಿ ಸ್ಟಾರ್ ವೆಲ್ನೆಸ್ ಅಲ್ಲಿ ನನಗೆ ಈ ಟಾಪಿಕ್ ನಮ್ಮ ಕೇಶವ್ ಸರ್ ನಮ್ಮ ಮನೆಗ್ ಬಂದು ಅವರು ಹೆಲ್ತ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ನಂಗೆಲ್ಲ ತಿಳಿಸ್ಕೊಟ್ಟಾಗ ನನಗೆ ಅದ್ ಏನು ಅರ್ಥ ಆಗ್ಲಿಲ್ಲ. ಆದ್ರೆ ಯಾವಾಗ ಬಿಸ್ನೆಸ್ ಗೆ ಅಂತ ಹೇಳಿ ಅವರು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಎಲ್ಲೋ ಒಂಚೂರು ಕಿವಿ ನೆಟ್ಟಗಾಯ್ತು. ಅದಾದ್ಮೇಲೆ ಈ ಒಂದ್ ಸಬ್ಜೆಕ್ಟ್ ಬಂದಾಗ ನನ್ಗೆ ಬಹಳ ಖುಷಿ ಆಯ್ತು. ಸೊ ಈ ಸಬ್ಜೆಕ್ಟ್ ಅನ್ನ ನೀವು ಎಲ್ಲೇ ಹೋದ್ರು ಕೂಡ ಫಸ್ಟ್ ನೀವು ಈ ಒಂದು ಟಾಪಿಕ್ ನ ಅವ್ರಿಗೆ ಮಸ್ಟ್ ಅಂಡ್ ಶುಡ್ ತಿಳಿಸೇ ಬರ್ಬೇಕು. ನೀವು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಬರ್ಬಾರ್ದು. ಈ ಟಾಪಿಕ್ ನ ತಿಳಿಸ್ಬೇಕು. ಏನು ಅಂತ ಅಂದ್ರೆ ಸರ್, ಇವತ್ತು ಒಬ್ಬ ಯಜಮಾನ ಅಥವಾ ಯಜಮಾನಿ ಯಾರೋ ಒಬ್ರು ಸರ್, ಯಾರಿಗೆ ಏನೂ ಆಗೋದು ಬೇಡ ಸರ್, ಎಲ್ರು 100 ವರ್ಷ ಖುಷಿಯಾಗಿರೋಣ ಸರ್. ಅಕಸ್ಮಾತ್ ಒಂದ್ ವೇಳೆ ನಮ್ಮ ಆಯಸ್ ಎಷ್ಟಿದೆಯೋ ಗೊತ್ತಿಲ್ಲ ಸರ್, ಇವತ್ ನಮ್ಗೆ ಏನೋ ಹೆಚ್ಚು ಕಡಿಮೆ ಆಗ್ಬಿಡ್ತಪ್ಪ, ನಾವ್ ಇವತ್ತು ಭೂಮಿ ಮೇಲೆ ಇಲ್ಲ, ನಮ್ಮ ತಂದೆ ತಾಯಿಗೆ, ನಮ್ಮ ಹೆಂಡತಿ ಮಕ್ಳಿಗೆ ಅಥವಾ ನಮ್ಮ ಫ್ಯಾಮಿಲಿಗೋಸ್ಕರ ನಾವೇನಾದ್ರೂ ಎಕ್ಸ್ಟ್ರಾ ಇನ್ಕಮ್ ಬರಂಗ್ ಏನಾದ್ರು ಮಾಡಿ ಇಟ್ಟಿದೀವ ಸರ್? ನಾನ್ ಇಲ್ಲ ಅಂದ್ರೂ ತಿಂಗ್ಳಿಗೆ ಒಂದ್ 50,000 ಬರುತ್ತೆ, ಅವ್ರೇನ್ ಭಿಕ್ಷೆ ಬೇಡ ಸ್ಥಿತಿ ಬರಕ್ಲಾ, ನನಗೆ ಒಂದ್ 10 ಮನೆ ಬಾಡಿಗೆ ಬರುತ್ತೆ, ಈ ತರದ್ ಏನಾದ್ರು ಇನ್ಕಮ್ ಸೋರ್ಸ್ ಮಾಡಿಟ್ಟಿದೀವ ಸರ್? ಲೈಫ್ ಸೆಕ್ಯೂರಿಟಿ ಮಾಡಿಟ್ಟಿದೀವ? ಯಾವ್ದು ಇಲ್ಲ ಸರ್. ಆದ್ರೆ ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಸರ್, ಇಲ್ಲಿ ನೀವು ಜಸ್ಟ್ ಒಂದ್ಸತಿ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಒಂದ್ಸತಿ ಪ್ರಾಡಕ್ಟ್ ನ ತಗೊಂಡು ನೀವು ಯೂಸ್ ಮಾಡ್ತೀರಾ, ನಿಮ್ ಆರೋಗ್ಯ ಚೆನ್ನಾಗಾಗುತ್ತೆ, ಅದನ್ನೇ 4 ಜನಕ್ಕೆ ಹೇಳ್ತಾ ನಿಮಗೆ ಇನ್ಕಮ್ ಬರುತ್ತೆ. ಅದ್ರ ಜೊತೆಗೆ ಸರ್ ಇಲ್ಲಿ 5ನೇ ರ್ಯಾಂಕ್ ಕಂಪ್ಲೀಟ್ ಆದ್ರೆ, 5th ರ್ಯಾಂಕ್ ಕಂಪ್ಲೀಟ್ ಆದ್ರೆ ಸರ್ ಇಲ್ಲಿಂದ ನಿಮಗೆ ಲೈಫ್ ಸೆಕ್ಯೂರಿಟಿ ಮಾಡಿಕೊಡುತ್ತೆ ಸರ್. ಅದ್ ಏನಂತ ಅಂದ್ರೆ ಸರ್, 1 ಲಕ್ಷದಿಂದ ಈಗೇನ್ ನಮ್ಮಲ್ಲಿ 18 ರ್ಯಾಂಕ್ ಇದೆ, ಆ 18 ರ್ಯಾಂಕ್ ತನಕ ಸರ್ 1 ಲಕ್ಷದಿಂದ 20 ಲಕ್ಷ ತನಕ ನಮ್ಗೆ ಇನ್ಸೂರೆನ್ಸ್ ಇದೆ ಸರ್. ಸರ್ ನಮಗ್ ಕೊಡೋ ದುಡ್ಡು ಕೊಟ್ಟು ನಮ್ಮ ಆದಾಯದಲ್ಲಿ 1 ರೂಪಾಯಿನೂ ಕಟ್ ಮಾಡ್ದಂಗೆ ಕಂಪನಿಯ ಲಾಭಾಂಶ ದುಡ್ಡಲ್ಲಿ ಇವತ್ತು 1 ಲಕ್ಷದಿಂದ 20 ಲಕ್ಷ ತನಕ ನನಗೆ ಇನ್ಸೂರೆನ್ಸ್ ಕೊಡುತ್ತೆ ಅಂದ್ರೆ ಸರ್ ಖುಷಿ ಆಗಲ್ವಾ ಸರ್? ಇವತ್ತು ಎಷ್ಟೋ ಇನ್ಸೂರೆನ್ಸ್ ಕಂಪನಿಗಳಿದಾವೆ ಸರ್, ಅವರು ನಿಮ್ಮ ಹತ್ರ ಇನ್ಸೂರೆನ್ಸ್ ಕಟ್ಟಿಸ್ಕೋಬೇಕಾದ್ರೆ ಹಾಗಾಗತ್ತೆ, ಹೀಗಾಗತ್ತೆ, ಹಂಗ್ ಬರುತ್ತೆ, ಹಿಂಗ್ ಬರುತ್ತೆ ಅಂತ ಏನೇನೋ ಹೇಳಿ ಕಟ್ಟಿಸ್ಕೊತಾರೆ. ಬಟ್ ಇವತ್ತು ಕಟ್ಟದಂತ ಎಷ್ಟೋ ವ್ಯಕ್ತಿಗಳಿಗೆ ಇನ್ಸೂರೆನ್ಸ್ ಸಿಕ್ಕಿಲ್ಲ ಸರ್, ಇನ್ಸೂರೆನ್ಸ್ ಕ್ಲೈಮೇ ಆಗಿಲ್ಲ. ನ್ಯಾಚುರಲ್ ಡೆತ್ ಆಗಿರ್ಬೇಕು, ಅದಾಗಿರ್ಬೇಕು, ಇದಾಗಿರ್ಬೇಕು ಅಂತೇಳಿ ಎಷ್ಟೋ ಜನ ಪಾಪ ಮೋಸ ಹೋಗಿದ್ದಾರೆ. ಆದ್ರೆ ನಮ್ಮ ಸಂಸ್ಥೆ ಸರ್ ಇತ್ತಿನೇ 24 hours ಅಲ್ಲಿ ಸತ್ತಂತ ವ್ಯಕ್ತಿ ಮನೆಗೆ ಸರ್ ಇದು ಒಂದು ಇನ್ಸೂರೆನ್ಸ್ ನ ಕ್ಲೈಮ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಸರ್ ಚಿಕ್ಕ ಮಕ್ಳಿದ್ರೆ ಇಲ್ಲಿ 5th ಅಂದ್ರೆ 5ನೇ ಕ್ಲಾಸ್ ಇಂದ 2nd PU ತನಕ ಕಂಪ್ನಿ ಎಜುಕೇಶನ್ ನ ಫ್ರೀ ಆಗಿ ಕೊಡ್ಸುತ್ತೆ ಸರ್. ಫ್ರೀ ಆಗಿ ನೀವು ಯಾವ ನಿಮ್ಮ ಫ್ಯಾಮಿಲಿ, ನಿಮ್ ಮನೆಯವರು ಯಾವ ಒಂದು ಸ್ಕೂಲ್ ತೋರಿಸ್ತಾರೋ ಆ ಸ್ಕೂಲಲ್ಲಿ ಎಜುಕೇಶನ್ ನ ಫ್ರೀ ಆಗಿ ಕೊಡುತ್ತೆ ಸರ್. ಅದ್ರ ಜೊತೆಗೆ ಇನ್ನೊಂದು ಪುಣ್ಯವಾದ ಕೆಲಸ ಮಾಡ್ತಾ ಇದೆ ಸರ್. ಏನಂತ ಅಂದ್ರೆ ಸರ್, ಇವತ್ತು ಲಾಯರ್ ಸತ್ರೆ ಆ ಕೆಲ್ಸನ ಅವ್ರ ಮನೆಯವ್ರಿಗೆ ಯಾರಿಗೂ ಕೊಡಕ್ ಬರಲ್ಲ, ಅಥವಾ ಒಬ್ಬ DC ಸತ್ರೆ ಆ ಕೆಲ್ಸನ ಯಾರಿಗೂ ಕೊಡಕ್ ಬರಲ್ಲ, ಅಥವಾ ಒಬ್ಬ MLA ತೀರೋದ್ರೆ ಆ ಕೆಲ್ಸನ ಅವ್ರ ಮನೇಲಿ ಯಾರಿಗೂ ಕೊಡ್ಲಿಕ್ಕೆ ಬರಲ್ಲ ಸರ್. ಇವತ್ತು ನಮ್ಮ ಒಂದು ಈ ಒಂದು ಇಂಡಸ್ಟ್ರಿನಲ್ಲಿ ಸರ್ ನಾವು ಏನು ನಮ್ಗೆ ID ನಂಬರ್ ಇರುತ್ತೋ ಆ ID ನಂಬರ್ನು ಕೂಡ ಆ ನಮ್ಮ ನ್ಯಾಮಿನಿಗೆ ಟ್ರಾನ್ಸ್ಫರ್ ಮಾಡಿಕೊಡುತ್ತೆ ಸರ್. ನನ್ನ ಟೀಮ್ ಅಲ್ಲಿ ನನಗೆ ವಾರ ಏನ್ ಇನ್ಕಮ್ ಬರ್ತಾ ಇತ್ತೋ ಅದೇ ಇನ್ಕಮ್ ಪ್ರತಿ ವಾರ ನಮ್ಮ ಮನೆಗೆ ಬರ್ತಾ ಇರುತ್ತೆ.
ಸರ್ ಒಂದ್ ಸತಿ ಯೋಚನೆ ಮಾಡಿ ಸರ್, ನೀವು ಮಾಡ್ತಕ್ಕಂಥ ಜಾಬ್ ಅಥವಾ ವರ್ಕ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಈ ಸೆಕ್ಯೂರಿಟಿ ಇದೆಯಾ, ಎಲ್ಲಾದ್ರೂ ಇದೆಯಾ ಸರ್? ಸೊ ಖಂಡಿತವಾಗ್ಲು ಎಲ್ಲೂ ಇಲ್ಲ ಅಂತ ಆ ವ್ಯಕ್ತಿ ಕಣ್ಣು ಮುಚ್ಕೊಂಡು ಒಪ್ಕೊಬಿಡ್ತಾನೆ. ಸೊ ಅಂತ ಒಂದು ಬ್ಯೂಟಿಫುಲ್ ಸೆಷನ್ ಇದು. ಓಕೆ ನೆಕ್ಸ್ಟ್ ಸರ್. ಓಕೆ, ಸೊ ಅದ್ರ ಜೊತೆಗೆ ಎಷ್ಟೋ ಜನ ಕೇಳ್ತಾರೆ, ಸರ್ ಕಂಪ್ನಿ ಓಡೋಗ್ಬಿಟ್ರೆ ನಿಮ್ ಕಂಪ್ನಿ ಏನು ಅಷ್ಟು ಫೇಮಸ್ ಏನು ಅಂತ ಹೇಳಿ. ಸರ್ ಇವತ್ತು ಕಂಪ್ನಿ ಹೆಡ್ ಆಫೀಸ್, ಓನ್ ಹೆಡ್ ಆಫೀಸ್ ಸರ್, ಚಿಕ್ಕಮಂಗ್ಳೂರ್ ಗೌರಿ ಕಾಲುವೆಲಿದೆ. ಚಿಕ್ಕಮಂಗ್ಳೂರ್ ಗೌರಿ ಕಾಲುವೆಲಿದೆ, ಸ್ವಂತ ಹೆಡ್ ಆಫೀಸು. ಎಷ್ಟೋ ಎಂ ಡಿಗಳು ಫಾರಿನ್ ಕಂಟ್ರಿಲಿ ಅಲ್ಲಿ ಇಲ್ಲಿ ಇರ್ತಾರೆ, ಬಟ್ ನಮ್ಮ ಎಂ ಡಿ ಅವರು ಚಿಕ್ಕಮಂಗ್ಳೂರ್ ನಮ್ಮ ಈ ಒಂದು ಹೆಡ್ ಆಫೀಸ್ ಅಲ್ಲಿ ವಾಸವಾಗಿದ್ದಾರೆ ಸರ್. ಅದ್ರ ಜೊತೆಗೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಸ್ವಂತವಾಗಿದೆ ಅಂತೇಳಿ, ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂತೇಳಿ ನಾವು ತೋರಿಸಬಹುದು. ಅದ್ರ ಜೊತೆಗೆ ಅವ್ರದೇ ಅಂತ ಓನ್ ಅಸೆಟ್ಗಳು, ಸ್ಕೂಲ್ ಇದೆ ಅಂತೇಳಿ ನಾವು ತೋರಿಸಬಹುದು. ಓಕೆ, ಅದ್ರ ಜೊತೆಗೆ ಈಗ ಇನ್ನೊಂದು ಅರಮನೆ ಪ್ಯಾಲೇಸ್ ರೀತಿಲಿ ಒಂದು ಹೆಡ್ ಆಫೀಸ್ ಓಪನ್ ಆಗ್ತಾ ಇದೆ ಆಗಸ್ಟ್ 16th ಗೆ. ಸೊ ಅದನ್ನೆಲ್ಲ ನೀವು ಬಂದ್ಮೇಲೆ ನಾವ್ ಹೇಳೋದ್ಕಿಂತ ನೀವು ಅದನ್ನ ನೋಡಿದ್ಮೇಲೆ ನೀವೇ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಓಕೆ ನೆಕ್ಸ್ಟ್ ಸರ್. ಓಕೆ, ಅದ್ರ ಜೊತೆಗೆ ಇವತ್ತು ಅವಾರ್ಡ್ಸ್ ರಿವಾರ್ಡ್ಸ್ ಗಳು ಬಹಳಷ್ಟು ಅವಾರ್ಡ್ಸ್ ರಿವಾರ್ಡ್ಸ್ ಬಂದಿದಾವೆ ನಮ್ಮ ಎಂ ಡಿ ಸರ್ಗೆ. ರೈತ ರತ್ನ ಅವಾರ್ಡ್ ಇರ್ಬೋದು, ಅಥವಾ ಚಾಂಪಿಯನ್ ಅವಾರ್ಡ್ ಇರ್ಬೋದು, TV9 ಅವರು ಅವಾರ್ಡ್ ಕೊಟ್ಟಿರೋದಿರ್ಬೋದು. ಸೊ ಜೊತೆಗೆ ಇವತ್ತು ಬಿಗ್ ಬಾಸ್ ಗೆ ಅವರೇ ಸ್ಪಾನ್ಸರ್ ಆಗಿರ್ತಕ್ಕಂಥದ್ದು. ಸೊ ಈ ತರ ಅವಾರ್ಡ್ಸ್ ರಿವಾರ್ಡ್ಸ್ ಗಳು ಬಹಳಷ್ಟು ಬಂದಿದಾವೆ. ಅದನ್ನ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಓಕೆ ನೆಕ್ಸ್ಟ್ ಸರ್. ಸರ್ ಒಂದು ಮುಂದೆ ಹೋಗ್ಬಿಟ್ರಿ, ನೀವು ತುಂಬಾ ಮುಂದೆ ಹೋಗ್ಬಿಟ್ರಿ, ಇನ್ನೊಂಚೂರು ಹಿಂದೆ ಅವಾಗ್ಲೇ ಬಂದ್ರಿ, ಅದು ಸ್ಕಿಪ್ ಮಾಡಿದ್ರಿ. ನಾನು ಏನೋ ನೆಕ್ಸ್ಟ್ ಬರುತ್ತೇನೆ ಅಂತ ಅನ್ಕೊಂಡೆ. ಓಕೆ, ಸೊ ಈಗ ಅವ್ರ ಅಚೀವ್ಮೆಂಟ್ಸ್. ಸೊ ಇಲ್ಲಿ ಏನಾದ್ರು ಅಕಸ್ಮಾತ್ ನಿಮ್ಮ ಸಂಸ್ಥೆಯಲ್ಲಿ ಯಾರಾದ್ರೂ ಅಚೀವ್ಮೆಂಟ್ ಆಗಿದಾರ ಏನು ಅಂತ ಏನ್ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ, ಸೊ ಇದನ್ನ ನೀವು ಮಾತಾಡ್ಬೋದು. ಏನಂತಂದ್ರೆ ಗವರ್ಮೆಂಟ್ ಅಪ್ರೂವ್ಡ್ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಂತ ಹೇಳಿ. ಸೊ ಅಲ್ಲಿ ನಮಗೆ ಗವರ್ಮೆಂಟ್ ಇಂದ ಅಪ್ರೂವಲ್ ಆಗಿದೆ. ಅದ್ರ ಜೊತೆಗೆ ಮೋರ್ ದೆನ್ 4 lakh ಡಿಸ್ಟ್ರಿಬ್ಯೂಟರ್ಸ್. ಸೊ ಇವತ್ತು 4 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಓನ್ ಹೆಡ್ ಆಫೀಸ್, ಓನ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಇದೆ. ಅದ್ರ ಜೊತೆಗೆ 25+ ಡೈಮಂಡ್ಸ್. ಇವತ್ತು ನಮ್ಮ ಒಂದು ಸಂಸ್ಥೆಯಲ್ಲಿ 25ಕ್ಕಿಂತ ಹೆಚ್ಚು ಜನ ಡೈಮಂಡ್ಸ್ ಗಳಿದ್ದಾರೆ. ಅದ್ರ ಜೊತೆಗೆ ಅದು ಎಷ್ಟು ದಿವಸಕ್ಕೆ ವಿತಿನ್ 5 years ಒಳಗಡೆ ಅವ್ರು ಅಚೀವ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದ್ರ ಜೊತೆಗೆ 1000 ಲ್ಯಾಕ್ಪತೀಸ್, ಇವತ್ತು ಸಾವಿರಾರು ಜನ ಇವತ್ತು ಲಕ್ಷಾಧಿಪತಿ ಇದ್ದಾರೆ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಬ ಅಂತೇಳಿ ಹೇಳ್ಬೋದು. ಓಕೆ, ಕಂಪ್ಲೀಟೆಡ್ ಇವತ್ತು ಇಂಟರ್ನ್ಯಾಷನಲ್ ಟ್ರಿಪ್, ವರ್ಲ್ಡ್ ಟೂರ್ ಇರ್ಬೋದು, ದುಬೈ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮಲೇಷಿಯಾ ಇರ್ಬೋದು. ಸೊ ಆಲ್ರೆಡಿ ಹೋಗಿ ಬಂದಿರ್ತಕ್ಕಂಥ ವ್ಯಕ್ತಿಗಳು ನಮ್ ಕಣ್ ಮುಂದೆ ಇದಾರೆ ಸರ್. ಅದ್ರಲ್ಲಿ ನಾನು ಕೂಡ ಇವತ್ತು ಥೈಲ್ಯಾಂಡ್ ಟ್ರಿಪ್ ಅಚೀವರ್ ಅಂತೇಳಿ ಹೆಮ್ಮೆಯಿಂದ ಹೇಳೋದಕ್ಕೆ ಖುಷಿ ಆಗುತ್ತೆ. ಓಕೆ, ಅದ್ರ ಜೊತೆಗೆ ಓನ್ ಕಾರ್ಪೊರೇಟ್ ಆಫೀಸ್ ಅಟ್ ಡೆಲ್ಲಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಸರ್, ಇವತ್ತು ಡೆಲ್ಲಿಲೂ ಕೂಡ ಇದು ಕಾರ್ಪೊರೇಟ್ ಆಫೀಸ್ ಇದೆ. ಅದ್ರ ಜೊತೆಗೆ 55ಕ್ಕಿಂತ ಹೆಚ್ಚು 55+ ಗಿಂತಲೂ ಹೆಚ್ಚಾಗಿ ಇವತ್ತು ಫ್ರಾಂಚೈಸಿಗಳಿದಾವೆ. ಅದ್ರ ಜೊತೆಗೆ 2 ವೇರ್ ಹೌಸ್ ಇದಾವೆ. ಜೊತೆಗೆ ಇದು 20 ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಲೈವ್ ಇಂಟರ್ವ್ಯೂ. ಇವತ್ತು ನಮ್ಮ ಎಂ ಡಿ ಸರ್ ನ ಲೈವ್ ಇಂಟರ್ವ್ಯೂ ಕೂಡ ಇಲ್ಲಿ ನಮಗೆ ಮಾಡಿದಂತವು. TV9 ಇರ್ಬೋದು, ಜಿ ಕನ್ನಡ ಇರ್ಬೋದು, ಸುವರ್ಣ ನ್ಯೂಸ್ ಇರ್ಬೋದು, ಎನಿವನ್ ಎಲ್ಲಾ ಟಿವಿ ಚಾನಲ್ ಅವರು ಕೂಡ ಇವತ್ತು ನಮ್ಮ ಎಂ ಡಿ ಸರ್ ನ ಲೈವ್ ಆಗಿ ಇಂಟರ್ವ್ಯೂ ಮಾಡಿರೋದು. ಸೊ ಇದನ್ನೆಲ್ಲ ನಾವು ಎಕ್ಸಾಂಪಲ್ ಕೊಟ್ಟು ಮಾತಾಡ್ಬೋದು. ಓಕೆ ನೆಕ್ಸ್ಟ್ ಸರ್, ಲಾಸ್ಟ್ ಸ್ಲೈಡ್ಸ್. ಆಲ್ರೆಡಿ ಸಮಯ 9:03 ಆಗಿದೆ. ಸಮಯ ಜಾಸ್ತಿ ತಗೊಂಡೇನೋ ಅನ್ಸುತ್ತೆ. ಓಕೆ, ಸೊ ಈಗ ನಾವು ಯಾವತ್ತೂ ಅಷ್ಟೇ ನಮ್ಮನ್ನ ನಾವು ಕಡಿಮೆ ಅಂತ ಅನ್ಕೋಬಾರ್ದು, ಕಡಿಮೆ ಅಂದಾಜ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಈ ನಮ್ಮ APJ ಅಬ್ದುಲ್ ಕಲಾಂ ಸರ್ ಒಂದು ಒಳ್ಳೆ 5 words ನ ಹೇಳ್ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಸ್ಪೀಕ್ ಟು 5 lines ಟು ಯುವರ್ ಸೆಲ್ಫ್ ಎವ್ರಿ ಮಾರ್ನಿಂಗ್. ಅಂದ್ರೆ ನೀವು ಪ್ರತಿದಿನ ಇದನ್ನ ನಿಮಗ್ ನೀವು ಅನ್ಕೋಬೇಕು, ಐ ಆಮ್ ದ ಬೆಸ್ಟ್. ಸೊ ನಾನೇ ಇವತ್ತು ಗ್ರೇಟ್ ಅಂತೇಳಿ ಅನ್ಕೋಬೇಕು. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಅಯ್ಯೋ ನಾನು ಕರ್ರಗಿದ್ದೀನಿ, ಕುಳ್ಳಗಿದ್ದೀನಿ, ದಪ್ಪಗಿದ್ದೀನಿ, ಹಾಗೆ ಹೀಗೆ ಅಂತಾರೆ. ಸೊ ನೋ, ಐ ಆಮ್ ದ ಬೆಸ್ಟ್, ನಾನೇ ಇವತ್ತು ಬೆಸ್ಟ್ ಅಂತೇಳಿ ಅನ್ಕೋಬೇಕು. ಸರ್ ಹೋಗ್ಬಿಡ್ತಾ ಸರ್ ಇದು? ಯಾಕೆಂದ್ರೆ ಓಕೆ, ಥ್ಯಾಂಕ್ ಯು ಸರ್. ಐ ಕ್ಯಾನ್ ಡೂ ಇಟ್. ಸೊ ಏನೇ ಆಗ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ನಮ್ಮಲ್ಲಿ ಇರ್ಬೇಕು.
ಗಾಡ್ ಇಸ್ ಆಲ್ವೇಸ್ ವಿತ್ ಮೀ. ಸೊ ನಾನ್ ಮಾಡುವಂತ ಕೆಲ್ಸಕ್ಕೆ ದೇವ್ರ ಆಶೀರ್ವಾದ ಸದಾ ನನ್ ಜೊತೆಗೆ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ನಾವಿವತ್ತು ದೇವ್ರು ಮಾಡೋಂತ ಕೆಲ್ಸನೇ ನಾವು ಅಂತ ಪುಣ್ಯವಾದ ಕೆಲ್ಸನ ನಾವು ಇವತ್ತು ಮಾಡ್ತಾ ಇದೀವಿ ಅಂದಾಗ ನಮ್ ಕೆಲ್ಸಕ್ಕೆ ದೇವ್ರು ಸದಾ ನಮ್ಮೊಟ್ಟಿಗೆ ಇದ್ದೇ ಇರ್ತಾನೆ. ಐ ಆಮ್ ವಿನ್ನರ್ ಸರ್. ನಾನ್ ಯಾವಾಗ್ಲೂ ನಾನ್ ಗೆಲ್ತಾನೆ ಇರ್ತೀನಿ, ಗೆದ್ದಂತ ವ್ಯಕ್ತಿ ನಾನು ಯಾವಾಗ್ಲೂ ಗೆಲ್ತಾನೆ ಇರ್ತೀನಿ ಅಂತ ಹೇಳಿ ಸೊ ನಾವು ಜೋಶಿಂದ ಹೇಳ್ಬೇಕು. ಟುಡೇ ಮೈ ಇಸ್ ಡೇ. ಸೊ ಇವತ್ತಿನ ದಿನ ಇವತ್ತು ನನ್ನ ದಿನ ಸರ್. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಲಗದಂತ ವ್ಯಕ್ತಿಗಳು ಎದ್ದೇ ಇಲ್ಲ, ಅವ್ರದ್ದು ಮುಗೀತು. ಆದ್ರೆ ಇವತ್ತು ನಾವ್ ಇದೀವಿ ಅಂದ್ರೆ ಇವತ್ತಿನ ದಿನ ಇವತ್ತು ನಂದೇ ದಿನ ಅಂತೇಳಿ ನಾವು ಹೇಳ್ಬೋದು. ಓಕೆ, ಸೊ ಇವತ್ತು ಕ್ಲೋಸಿಂಗ್ ಸ್ಪೀಚ್ ಎಷ್ಟು ಜನಕ್ಕೆ ಇಷ್ಟ ಆಯ್ತು ಏನೋ ನನಗೆ ಗೊತ್ತಿಲ್ಲ. ನಾನು ಏನ್ ತಿಳ್ಕೊಂಡಿದ್ದೆ ಅದನ್ನ ನಾನು ಇವತ್ತು ತಿಳಿಸ್ಕೊಟ್ಟಿದೀನಿ. ಒಂದ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅದ್ರ ಜೊತೆಗೆ ಫಸ್ಟ್ ಆಫ್ ಆಲ್ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಶಿವಮ್ಮ ಮೇಡಮ್ಗೆ. ಯಾಕೆಂದ್ರೆ ನಾನು ಆಲ್ರೆಡಿ ಝೂಮ್ ಮೀಟಿಂಗ್ ಸ್ಟಾರ್ಟ್ ಆದಾಗ ಫೋನ್ ಮಾಡ್ಬಿಟ್ಟು, ಮೇಡಮ್ ಇವತ್ತು MC ಮಾಡ್ತೀರಾ, ಬೇಜಾರ್ ಮಾಡ್ಕೋಬೇಡಿ ಅಂತೇಳಿ. ಸರ್ ನೀವ್ ಹೇಳೋದ್ ಹೆಚ್ಚ ನಾನ್ ಮಾಡೋದ್ ಹೆಚ್ಚ, ಬಿಡಿ ಸರ್ ಇವತ್ತು ನಾನು MC ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ರೆಡಿಯಾಗಿ MC ಮಾಡ್ಕೊಟ್ರು. ಅದ್ರ ಜೊತೆಗೆ ನನ್ನ ಪ್ರೀತಿಯ ಗುರುಗಳು ಇವತ್ತು ಸ್ಕ್ರೀನ್ ಶೇರ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಬಿಸಿ, ಅವ್ರಿಗೆ ಟೈಮ್ ಇಲ್ಲ, ಫೀಲ್ಡ್ ವರ್ಕಿಗೆ ಹೋಗಿದ್ದಾರೆ. ಆದ್ರೂ ಕೂಡ ಇಲ್ಲ ನನ್ನ ಶಿಷ್ಯ ಇವತ್ತು ಝೂಮ್ ಮೀಟಿಂಗ್ ಅಲ್ಲಿ ಬರ್ತಾ ಇದಾರೆ, ಅವ್ರಿಗೆ ನಾನು ಎಂಕರೇಜ್ ಕೊಡ್ಬೇಕು ಅಂತ ಹೇಳಿ ಅವ್ರು ಈ ಮೂಲಕ ಸ್ಕ್ರೀನ್ ಶೇರ್ ಮಾಡೋದ್ರ ಮೂಲಕ ನನಗೆ ಎಂಕರೇಜ್ ಕೊಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ, ಇಂಡೈರೆಕ್ಟ್ ಆಗಿ ಮಾಡ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರ್ಲಿ. ಸೊ ಇಷ್ಟ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಲಾಸ್ಟ್ ಒಂದೇ ಒಂದು, ಯಾರು ಅನ್ಮಿಟ್ ಮಾಡ್ಕೋಬೇಡಿ. ಏನಂತ ಅಂದ್ರೆ ಸೊ ಇವತ್ತು ನಮಗೆ ಯಾವ ಒಂದ್ ಟೀಮಲ್ಲೂ ಈ ಅವಕಾಶ ಇಲ್ಲ ರೀ. ನನಗ್ ಗೊತ್ತಿರಂಗೆ ಯಾವ್ದೇ ಒಂದ್ ಟೀಮಲ್ಲಿ ಇಲ್ಲ. ಅದ್ರಲ್ಲಿ ಕೆಲವೊಂದು ಲೀಡರ್ಸ್ ಜೊತೆ ನಾವು ಮಾತಾಡಿದಾಗ ಹೇಳಿರ್ತಾರೆ ಏನಂತಂದ್ರೆ, ಸಂತೋಷ್ ಸರ್ ಯಾವತ್ತು ಕೊಡ ಕೈಯ ಹೊರತು ಬೇಡ ಕೈಯಲ್ಲ. ಅದು ಅಕ್ಷರದ ಸತ್ಯ. ಅವರ ವರ್ಕ್ಶಿಪ್ ಹೆಂಗಿದೆ ಅಂದ್ರೆ ನಿರೀಕ್ಷೆಗೂ ಮೀರಿದ್ದದು. ಸೊ ಅಂತ ಒಬ್ಬ ವ್ಯಕ್ತಿ ಇವತ್ತು 700 SP ಗೆ, ಕೇವಲ 700 SP ಗೆ ನಮಗೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಏನಂತಂದ್ರೆ ತಿರುಪತಿಗೆ ಹೋಗಿ ಬರುವಂತ ಅವಕಾಶ. ಎಷ್ಟೋ ಜನದ ಹತ್ರ ದುಡ್ಡಿದೆ, ಸಮಯ ಇಲ್ಲ ಹೋಗ್ಲಿಕ್ಕೆ. ಎಷ್ಟೋ ಜನಕ್ಕೆ ಸಮಯ ಇದೆ, ದುಡ್ಡಿಲ್ಲ ಹೋಗಕ್ಕೆ. ಸಮಯ ದುಡ್ಡು ಎರಡು ಇದ್ರು ಕೂಡ ಎಲ್ಲೋ ಕಡೆ ಯಾವ್ದೋ ಒಂದು ಪ್ರಾಬ್ಲಮ್ ಹೋಗಕ್ ಆಗ್ತಾ ಇಲ್ಲ. ಸೊ ಈ ತರ ನಾವು ಕಳೀತಾ ಇದೀವಿ. ಅಂತದ್ರಲ್ಲಿ ಇವತ್ತು ಕೇವಲ 700 SP ಮಾಡಿದ್ರೆ, ಸೊ 700 SP ಮಾಡಿದಕ್ಕೆ ನಿಮಗೆ ಒಂದ್ ಕಡೆ ತಿರುಪತಿ ಟ್ರಿಪ್ ಸಿಗತ್ತೆ, ಒಂದ್ ಕಡೆ ಒಂದು ಮೊಬೈಲ್ ಸಿಗುತ್ತೆ, ಒಂದು ಬ್ಲೂಟೂತ್ ಸಿಗುತ್ತೆ. ಆರಾಮಾಗಿ ಬ್ಲೂಟೂತ್ ಹಾಕೊಂಡು ಎಂಜಾಯ್ ಮಾಡ್ತಾ ಬಸ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು. ಮತ್ತೆ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ, ಈಗ ನಮ್ ಸಂತೋಷ್ ಸರ್ ಪ್ರತಿ ಸತಿ ನಮಗೆ ಬಹಳಷ್ಟು ಟ್ರಿಪ್ ಗಳು ಕೊಟ್ಟಿದ್ದಾರೆ. ಗೋವಾಗಂತೂ ತುಂಬಾ ಸತಿ ಕರ್ಕೊಂಡು ಹೋಗಿದ್ದಾರೆ, ದಾಂಡೇಲಿ ಕರ್ಕೊಂಡು ಹೋಗಿದ್ದಾರೆ, ಊಟಿ ಕರ್ಕೊಂಡು ಹೋಗಿದ್ದಾರೆ, ಬಹಳಷ್ಟು ಟ್ರಿಪ್ ಗಳು ಕೊಟ್ಟಿದ್ದಾರೆ. ಆ ಟ್ರಿಪ್ ಅಲ್ಲೆಲ್ಲ ಹೆಂಗೆ ಅಂದ್ರೆ ನಿಮ್ಮ ಖರ್ಚಲ್ಲಿ ನೀವು ಆ ಒಂದು ಸ್ಪಾಟಿಗೆ ಬರ್ಬೇಕಿತ್ತು. ಗೋವಾ ಅಂದ್ರೆ ಗೋವಾಗೆ ನೀವೇ ಹೋಗ್ಬೇಕಿತ್ತು, ನಿಮ್ ಖರ್ಚಲ್ಲಿ, ಹೋಗ ಬರೋ ಖರ್ಚು ನಿಮ್ದೆ. ಬಟ್ ಈ ಸತಿ ಯಾವ ಒಂದು ಅವ್ರ ತಲೆಗೆ ಏನ್ ಯೋಚನೆ ಬಂತು ಏನೋ ಗೊತ್ತಿಲ್ಲ, ನೀವು ಬರೀ 700 SP ಕಂಪ್ಲೀಟ್ ಮಾಡ್ಕೊಂಡು ನೀವು ಬೆಂಗಳೂರಿಗೆ ಹೋದ್ರೆ ಸಾಕು, ಬೆಂಗಳೂರಿಂದ ಕರ್ಕೊಂಡ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನಿಮಗೆ ವಾಪಸ್ ಕರ್ಕ ಬರೋ ತನಕ ಅವ್ರದೇ ವ್ಯವಸ್ಥೆ ಇರುತ್ತೆ. ಹೋಗ ಬರೋ ಟ್ರಾವೆಲ್ ಚಾರ್ಜ್ ಕೂಡ ಇಲ್ಲ ನಿಮಗೆ. ಆಲ್ರೆಡಿ ಮೊಬೈಲ್ ಕೊಡ್ತಾರೆ, ಜೊತೆಗೆ ಬ್ಲೂಟೂತ್ ಕೊಡ್ತಾರೆ. ಬಸ್ ಅಲ್ಲಿ ಆರಾಮಾಗಿ ಬ್ಲೂಟೂತ್ ಹಾಕೊಂಡು ಎಂಜಾಯ್ ಮಾಡ್ತಾ ನಾವು ಹೋಗಂತದ್ದು. ಒಂದು ಕೆಲವ್ರು ಅನ್ಕೋಬಹುದು 700 SP ಮಾಡ್ಬೇಕಲ್ಲಪ್ಪ ಅಂತೇಳಿ. ಈಗ ನೀವು 700 SP ಮಾಡಿದ್ರೆ ನಿಮಗೆ ಇನ್ಕಮ್ ಎಷ್ಟು ಬರುತ್ತೆ? 7,000 ರೂಪಾಯಿ ಬರುತ್ತೆ. ಕರೆಕ್ಟ್ ಬೈನರಿ ಮ್ಯಾಚಿಂಗ್ ಆಯ್ತು ಅಂದ್ರೆ 7,000 ರೂಪಾಯಿ ಇನ್ಕಮ್ ಬರುತ್ತೆ. ಅದ್ರ ಜೊತೆಗೆ ಡೈರೆಕ್ಟ್ ಸ್ಪಾನ್ಸರ್ 7,000 ಕೊಡ್ತೀರಾ, ಡೈರೆಕ್ಟ್ ಸ್ಪಾನ್ಸರ್ ಕೊಟ್ಟಿರ್ತೀರಾ, ಅದಕ್ಕೆ 7,000 ಬರುತ್ತೆ, ಅಲ್ಲಿಗೆ 14,000 ರೂಪಾಯಿ. ಪ್ಲಸ್ ನಿಮಗೆ ಮಿನಿಮಮ್ ಅಂದ್ರೆ 8,000 ರಿಂದ 10,000 ರೂಪಾಯಿ ಮೊಬೈಲ್ ನಿಮ್ ಕೈಗೆ ಸಿಗುತ್ತೆ. 8,000 ರಿಂದ 10,000 ರೂಪಾಯಿ ಮೊಬೈಲ್ ಸಿಗುತ್ತೆ. ಈಗ ಬ್ಲೂಟೂತ್ ಎಷ್ಟಿರ್ಬೋದು ಯೋಚನೆ ಮಾಡಿ, ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ಅಂತ ಹೇಳಿ. ಈ ಒಂದ್ 700 SP ಮಾಡೋದ್ರಿಂದ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ, ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಸರ್ ಎಸ್ ಸರ್, ಎಸ್ ಸರ್. ಕೆಲವ್ರದ್ದು ರ್ಯಾಂಕ್ ಆಗಿ ಹಿಟ್ ಹೊಡಿತದೆ. 2ನೇ ರ್ಯಾಂಕ್ 3ನೇ ರ್ಯಾಂಕ್ ಅಂದ್ರೆ ಬೋನಸ್ 15,000 20,000 30,000 ಹೆಂಗ್ ಬರ್ತದೆ? ಎಸ್ ಸರ್, ಎಸ್ ಸರ್, ಎಸ್ ಸರ್. ಸರ್ ಈ ನೀವು ಕೊಟ್ಟಿದ್ರಲ್ಲ ಅವಕಾಶ, ಈ ಅವಕಾಶ ಯುಟಿಲೈಸ್ ಮಾಡ್ಕೊಂಡರು ಯಾವ್ದೋ ಲೆವೆಲ್ ರೀಚ್ ಆಗ್ಬಿಡ್ತಾರೆ ಸರ್. ಬರೀ 1 ವಾರದ ಇನ್ಕಮ್ ಬರುತ್ತಲ್ಲ, ಅವ್ರ ಅಕೌಂಟ್ ನೋಡಿದ ಕೂಡಲೇ ಖುಷಿ ಆಗ್ಬಿಡ್ಬೇಕು. ಅಬ್ಬಾ ದೇವ್ರೆ, ನಾನ್ ಹೊರಗಡೆ ಕೆಲಸ ಮಾಡಿದ್ರೆ ನನಗೆ ಏನು ಒಂದ್ 2,000 3,000 ಬಂದಿತ್ತು, ಇದೇನಪ್ಪ ಇಷ್ಟಿಷ್ಟು ಬಂದ್ಬಿಟ್ಟಿತ್ತು ಒಂದೇ ಸತಿ ಅಂತೇಳಿ ಶಾಕ್ ಆಗ್ಬಿಡ್ತಾರ ಅವ್ರು. ಶಾಕ್ ಆಗ್ಬಿಡ್ತಾರೆ. ದಾಣಿ ಸರ್, ಎಲ್ಲರೂ ಹೇಳ್ತಾರೆ ತಿರುಪತಿಗೆ ಹೋಗ್ ಬಂದ್ಮೇಲೆ ಒಂದ್ ಒಳ್ಳೇದಾಗತ್ತೆ ಅಂತ ಎಲ್ಲ ಹೇಳ್ತಾರೆ, ಕರೆಕ್ಟ್ ಅಲ್ವಾ?
100% ಸತ್ಯ ಸರ್. ಅದೊಂದು ಎಕ್ಸ್ಪೆರಿಮೆಂಟ್ ಒಂದು ದೇವ್ರ ಉನ್ನತ ಸ್ಥಳಕ್ಕೆ ಹೋಗ್ ಬರ್ತಕ್ಕಂತ ಅವಕಾಶ ಇವತ್ತು ಸಿಕ್ಕಿದೆ. ಯಾರ್ರೀ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಿಂದ ಕರ್ಕೊಂಡ್ ಬರ್ತಾ ಇದ್ದೀನಿ, ಅಥವಾ ನಿಮ್ಮ ಏರಿಯಾದಲ್ಲಿ ಆಯ್ತು ಅಂದ್ರೆ ನಿಮ್ಮ ಏರಿಯಾದಿಂದಾನೇ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅಂತ ವ್ಯಕ್ತಿ ಯಾರಿದ್ದಾರೆ? ಟಾರ್ಚ್ ಹಾಕಿ ಹುಡುಕಿದ್ರು ಇಡೀ ಇಂಡಿಯಾದಲ್ಲಿ ನಿಮ್ಗೆ ಯಾರು ಸಿಗಲ್ಲ. ಸಿಕ್ಕಿದ್ರೆ ಒನ್ ಅಂಡ್ ಓನ್ಲಿ ಅದು ಸಂತೋಷ. ಕರೆಕ್ಟ್ ಹೌದು ಅಲ್ವಾ? ಸರ್ ಖಂಡಿತ ಸರ್. ಸರ್ ಈಗ ಒಂದು ಮಾತು ತಿಳಿಸ್ಬಿಡ್ತೀನಿ, ಬೇಜಾರ್ ಮಾಡ್ಕೊಬಿಡಿ ಯಾರು. ನಾವು ದಾಂಡೇಲಿಗೆ ಹೋಗಿ ಬಂದ್ಮೇಲೆ ಲೋಹಿತ್ ರೆಡ್ಡಿ ಸರ್ನ ನಾನು ಯಾವ್ದೋ ಒಂದು ವಿಚಾರಕ್ಕೆ ಫೋನ್ ಮಾಡಿದ್ದೆ, ಪ್ರಾಡಕ್ಟ್ ಕಾಂಬಿನೇಷನ್ಗೋಸ್ಕರ. ಅವಾಗ ಅವರು ಕೇಳಿದ್ರು, ನಿಮ್ ಸಂತೋಷ್ ಸರ್ ಹೆಂಗ್ ಆಫರ್ ಕೊಡ್ತಾರೆ ಅಂತೇಳಿ. ಅವರು ಅದಾದ್ಮೇಲೆ ದಾಂಡೇಲಿಗೆ ಆಫರ್ ಕೊಟ್ಟಿದ್ರು. ಅವ್ರು ಕೊಟ್ಟಿದ್ರು ಎಷ್ಟಕ್ಕೆ? 300 SP ಕೊಟ್ಟಿದ್ರು ಸರ್ ದಾಂಡೇಲಿ ಟ್ರಿಪ್, 300 SP. ಬಟ್ ನಮ್ ಸಂತೋಷ್ ಸರ್ ಕೇವಲ 100 SP ಗೆ ನಮ್ಮನ್ನ ದಾಂಡೇಲಿ ಕರ್ಕೊಂಡು ಬಂದಾರೆ, ಕೇವಲ 100 SP ಗೆ. ಸೊ ಇಂತ ಅವಕಾಶ ಲೈಫ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಸಿಗಲ್ಲ. ಈ ಅವಕಾಶನ ಪ್ರತಿಯೊಬ್ರು ಯೂಟಿಲೈಸ್ ಮಾಡ್ಕೊತೀರಾ ಅಂತ ಅನ್ಕೊಂಡಿದೀನಿ. ಒಂದ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಗೆಲ್ರಿಗೂ ಒಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.